ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನ ಅಥವಾ 2ನೇ ವಚನ ಆದ್ರೂ ನಾವು ನನಗೆ ಪ್ರವಾದನ ಹೊರಬಿದ್ದರೂ ಒಂದು ನಿಮಿಷ 3ನೇ ವಚನ ಅದು ಬಿಡೋಣ. ನನಗೆ ಇರುವುದೆಲ್ಲವನ್ನು ಅನ್ನದಾನ ಮಾಡಿದರು. ಅವರ ಭಕ್ತನು ಈತನನ್ನ ಆ ಕಾಲದಲ್ಲಿ ಇಂಟರ್ನ್ಯಾಷನಲ್ ಸ್ಪೀಕರ್ ಅಂತ ಕರೀತಿದ್ರು. ಆಮೇಲೆ ಮಹಾ ಶಕ್ತಿಶಾಲಿಯಾಗಿರ್ತಕ್ಕಂಥ ದೇವರ ಸೇವಕ, ಹಲ್ಲೆಲೂಯಾ, ಮಹಾನ್ ಶಕ್ತಿಶಾಲಿಯಾಗಿರ್ತಕ್ಕಂಥ ದೇವರ ಸೇವಕ. ಅದನ್ನು ಕೋರಿಂಥ ಅನ್ನುವಂತ ಒಂದು ಸಭೆಗೆ, ಕೋರಿಂಥದ ಸಭೆಗೆ, ಕೋರಿಂಥ ಅನ್ನೋದು ಊರು, ಆ ಊರಿನ ಸಭೆಗೆ ಏನ್ ಬರೀತಾ ಇದ್ದಾನೆ? ಆ ಲೆಟರ್ ಬರೆಯುವಾಗ ಈ ಪ್ರೀತಿಯ ಬಗ್ಗೆ ಪ್ರಸ್ತಾಪನೆ ಮಾಡ್ತಾನೆ. ಅವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನನಗೆಲ್ಲ ಇದೆ. ಮೊದಲನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ನಾನು ಮನುಷ್ಯ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾಡು ಕೊಡುವ ಗಡಗಡಿಸುವ ತಾಳವು ಆಗಿದ್ದೇನೆ ಅಂತ ಹೇಳ್ತಾನೆ. ನನಗೆ ಪ್ರವಾದನೆ ಅಂದ್ರೆ ಗೊತ್ತಾಗುತ್ತಲ್ಲ, ಇಲ್ಲಿ ಕೂತ್ಕೊಂಡಿದ್ದೇನೆ, ನಿನ್ ಮನಸ್ಸಿನಲ್ಲಿ ಏನ್ ಅಂದ್ಕೊಳ್ತಿದೀಯ, ನೀನ್ ಯಾವ ಸ್ಥಿತಿಯಲ್ಲಿ ಬಂದಿದೀಯ ಅಂತ ಮಾತನಾಡುವಂತ ಹೊರ ಇರ್ತಕ್ಕಂಥವನು ಪ್ರವಾದಿ. ಅಥವಾ ಇನ್ನೊಂದು ವಾರ ಬಿಟ್ಟು ಏನಾಗುತ್ತೆ ಅರ್ಧ ಹೇಳ್ತಾರೆ ನಿಮ್ಗೆ, ಅಷ್ಟು ದೈವತ್ವವನ್ನ ದೇವರಿಂದ ಪಡ್ಕೊಂಡು ಮಾತನಾಡುವಂತ ವ್ಯಕ್ತಿಯನ್ನ ಪ್ರವಾದಿ ಅಂತ ಹೇಳಿ ಕರೀತಾನೆ. ಅದನ್ನು ಕಂಪೇರ್ ಮಾಡ್ಕೊಳ್ತಾನೆ. ಏನಂತ, ನನಗೆ ಪ್ರವಾದಿ ವರವಿದ್ದರೂ ಭಾಷೆ ಅಂತ ಹೇಳಿದ್ರೆ ಅನ್ಯ ಭಾಷೆ ಅಂದ್ರೆ ಪರಲೋಕದ ಭಾಷೆ. ಒಂದೊಂದ್ಸಾರಿ ನಾವು ಆತ್ಮನಿಂದ ಪ್ರಾರ್ಥನೆ ಮಾಡುವಾಗ ಮಾತಾಡ್ತೀವಲ್ಲ, ಆ ಭಾಷೆ ಮಾತಾಡ್ತಾ ಇದ್ರು ಎಲ್ಲ ರಹಸ್ಯ ಅಂತ ಹೇಳಿದ್ರೆ ದೈವಿಕವಾದಂತ ವಿಷಯಗಳ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆಯು, ಸಕಲ ವಿಧವಾದಂತ ಹೇಳಿದ್ರೆ ಏನೋ ಕೆಟ್ಟ ವಿದ್ಯೆ ಅಲ್ಲ, ಅಥವಾ ದೆವ್ವ ಬಿಡಿಸೋ ವಿದ್ಯೆ, ರೋಗವನ್ನು ವಾಸಿ ಮಾಡುವಂತ ವಿದ್ಯೆ ಇದ್ರು ಎಲ್ಲ ನನಗೆ ಗೊತ್ತು ಅನ್ಕೊಂಡ್ರು ಬೆಟ್ಟಗಳನ್ನು ತೆಗೆದಿರು. ನೋಡ್ರಿ, ಈ ಬೆಟ್ಟ ಹೋಗಲು ಕಿತ್ಕೊಂಡು ನಾಟು ಅಂತ ಹೇಳಿದ್ರು ಕೂಡ, ಕಿತ್ತುವಷ್ಟು ನಂಬಿಕೆ ಅವನಲ್ಲಿ ಇದ್ರು ಕೂಡ ಅವನು ಒಂದು ವಚನವನ್ನ ಎತ್ತಿ ಹಿಡಿದು ತೋರಿಸ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ ಪ್ರೀತಿ. ಅರ್ಥ ಹೇಳ್ತಿರೋದು ಎಲ್ಲ ಇದೆ ಅವನಿಗೆ. ಅವನ ಹೇಳ್ತದಾನೆ, ನನಗೆ ವಾಣಿ ಆಡೋವರ ಇದ್ರು, ಅನ್ಯ ಭಾಷೆ ಮಾತನಾಡುವಂತವರ ಇದ್ರು, ಆ ಬೆಟ್ಟವನ್ನ ಕಿತ್ತಿಟ್ಟುವಂತ ಶಕ್ತಿ ಇದ್ರು, ರಹಸ್ಯಗಳನ್ನ ತಿಳ್ಕೊಳ್ಳುವಂತ ವರ ಇದ್ರು, ನನಗೆ ಒಂದು ಕಡಿಮೆ ಆಗಿದ್ರೆ ಅವೆಲ್ಲ ತಕೊಂಡು ಏನ್ ಮಾಡ್ಲಿ, ಅವೆಲ್ಲ ತಕೊಂಡು ನಾನು ಏನ್ ಮಾಡ್ಲಿ ಅಮ್ಮ? ಅರ್ಥ ಆಗ್ತದಲ್ಲ? ಈ ಶರೀರ ಇದೆ ಅನ್ಕೋ, ಇದಕ್ಕೆ ಕೈಗಳಿದಾವೆ, ಎಲ್ಲ ಇದೆ, ಬಾಡಿ ಎಲ್ಲ ಇದೆ. ಒಂದ್ ವೇಳೆ ನಮಗೆ 2 ಹೆಡ್ಲೈಟ್ಸ್ ಇಲ್ಲ ಅಂದ್ರೆ, ಕಣ್ಣಿಲ್ಲ ಅನ್ಕೊಂಡ್ರೆ ಹೇಳ್ರಿ, ಕಣ್ಣಿಲ್ಲ ಅಂತ ಹೇಳಿದ್ರೆ ಎಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಸಾಧ್ಯ? ಸುಮ್ಮನೆ ಮೂಲ ಕುತ್ಕೋಬೇಕಷ್ಟೇ. ಕೆಲ್ಸಕ್ಕೆ ಹೋಗಕ್ಕಾಗುತ್ತಾ? BMW ಕಾರ್ ಕೊಟ್ರೆ ಡ್ರೈವ್ ಮಾಡಕ್ಕಾಗುತ್ತಾ? 1000 ರೂಪಾಯಿ ನೋಟ್ ತಂದು ಮುಂದೆ ಹಾಕಿದ್ರೆ ಕೂಡ ಗೊತ್ತಾಗತ್ತಾ? ಬಂಗಾರ ತಂದು ಹಾಕಿದ್ರೆ ಗೊತ್ತಾಗತ್ತಾ? ಅರ್ಥ ಮಾಡ್ಕೊಳ್ರಿ, ಪ್ರೀತಿನ ಅದಕ್ಕೆ ಹೋಲಿಕೆ ಮಾಡಿದಾನ ವ್ಯಕ್ತಿ. ವಾಕ್ಯ ಅರ್ಥ ಆಗ್ತಿರೋ ಕೈಗಳಿಸೋದು ಕರೆಕ್ಟಾ? ಅಂದ್ರೆ ನಿನ್ನ ದೇಹದಲ್ಲಿ ಕಣ್ಣು ಎಷ್ಟು ಪ್ರಾಮುಖ್ಯತೆನೋ, ಸತ್ಯವೇದದಲ್ಲಿ ದೇವರ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರೀತಿ ಅದಕ್ಕಿಂತ ಶ್ರೇಷ್ಠವಾದದ್ದು. ಶಾರೀರಿಕವಾಗಿ ಒಂದು ವೇಳೆ ಕಣ್ಣಿಲ್ದಲೇ ಬದುಕಬಹುದೇನೋ, ಆತ್ಮಿಕತೆಯ ಜೀವಿತದಲ್ಲಿ ಪ್ರೀತಿ ಇಲ್ಲದೆ ಬದುಕಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಮಾತು ಹೇಳ್ತದೆ ಅದಲ್ಲಿ ಏನಂತ, 3ನೇ ಅಧ್ಯಾಯ 15ನೇ ವಚನ 16ನೇ ವಚನ ಅನ್ಸುತ್ತೆ, ಯೋಹಾನ ಸುವಾರ್ತೆ. ಏನಂತ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅಂತಿದ ವಚನ ಇಲ್ಲೇ ಇದಲ್ಲ. ಎಷ್ಟೋ ಪ್ರೀತಿಯನ್ನಿಟ್ಟು ಆತನನ್ನ ನಂಬುವ ಸಾಕು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಮೊದಲೇ ವಚನ ಅದೇ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಮೇಲಿಲ್ಲ. ಅಲ್ಲಿ ಪ್ರೀತಿ ಅನ್ನುವಂಥದ್ದು ಎದ್ದು ಕಾಣುತ್ತೆ ನಮಗೆ. ಹಲ್ಲೆಲೂಯಾ. ಅದನ್ನ ಹೇಳ್ತಾನೆ ಅಪೊಸ್ತಲನಾಗಿರ್ತಕ್ಕಂಥ ಆ ಪೌಲ ಹೇಳ್ತಾನೆ, ನನಗೆ ಮತ್ತೊಂದ್ಸರಿ ಹೇಳಕ್ ನನಗೆ ಬೇಸರ ಇಲ್ಲ, ಮತ್ತೊಂದ್ಸರಿ ಹೇಳ್ತೀನಿ ನಿಮ್ಮೊಟ್ಟಿಗೆ, ಚೆನ್ನಾಗಿ ಕೇಳಿಸ್ಕೋಬೇಕು ನೀವು. ನನಗೆಲ್ಲ ಇದೆ, ಎಲ್ಲ ಇದೆ. ವಾಣಿ ಆಡೋ ವರ ಇದೆ, ಪ್ರವಾದನೆ ವರ ಇದೆ, ಸತ್ಯಗಳನ್ನ ಅಸತ್ಯಗಳನ್ನ ತಿಳ್ಕೊಳ್ಳೋ ವರ ಇದೆ, ಪ್ರತಿಯೊಂದು ವಿಷಯ ನನಗೆ ಗೊತ್ತಿದೆ. ಆದ್ರೆ ನನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಏನಿಲ್ಲ ಅಂತ ಅಂದ್ಕೊಂಡ್ರೆ ಮಾತಾಡ್ತೀರಾ? ಇಲ್ಲ. ಒಂದು ವೇಳೆ ಪ್ರೀತಿ ಇಲ್ಲ ಅಂದ್ರೆ ಅವೇನಕ್ಕೂ ಪ್ರಯೋಜನನೇ ಇಲ್ಲ.
ನೀನು ಒಳ್ಳೆ ಬೇಳೆ ತಂದು, ಒಳ್ಳೆ ಸೊಪ್ಪು ತಂದು, ಒಳ್ಳೆ ಟೊಮೊಟೊ ಎಲ್ಲ ಎಲ್ಲ ಹಾಕಿ ತರಕಾರಿ ಹಾಕಿ ಅಡಿಗೆ ಮಾಡಿ ಅದಕ್ಕೆ ಉಪ್ಪು ಹಾಕಿಲ್ಲ ಅಂತ ಹೇಳಿದ್ರೆ ನಿನ್ ಸಾಂಬಾರ್ ರುಚಿ ಹಾಕತ್ತ? ಊರ್ನವ್ರಿಗೆಲ್ಲ ಕರೆಸಿ ಬರ್ರೆ ನಮ್ಮ ಮನೆಗೆ ಒಳ್ಳೆ ಅಡಿಗೆ ಮಾಡಾಕಿನ ಅಂತ ನೀನ್ ಏನ್ ಹಾಕಿದ್ರು, ಎಷ್ಟು ತರಕಾರಿ ಹಾಕಿದ್ರು, ಎಷ್ಟು ಮಸಾಲೆ ಹಾಕಿದ್ರು ಕೂಡ ಒಂದೇ ಒಂದದ್ರಲ್ಲಿ ಹಾಕದೆ ಹೋದ್ರೆ ಸಾರಿಗೆ ರುಚಿ ಇಲ್ಲ. ಅದೇನ್ ಗೊತ್ತಾ? ಉಪ್ಪು. ಸಹಜವಾಗಿ ನಾವೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಹೌದಲ್ವಾ? ಆ ಉಪ್ಪು ಅನ್ನುವಂತ ಒಂದು ಸಾರಿಗೆ ಹಾಕದೆ ಹೋದ್ರೆ ಸಾರು ರುಚಿ ಬರೋದಿಲ್ಲ. ಈ ಸ್ಪಿರಿಚುವಾಲಿಟಿಯಲ್ಲಿ, ಆತ್ಮಿಕತೆಯಲ್ಲಿ, ಈ ಸಭೆ ಸೇವೆಯಲ್ಲಿ ವಿಷಯದಲ್ಲಿ ಪ್ರೀತಿ ಅನ್ನೋದು ಒಂದು ಇಲ್ಲ ಅಂತಂದು ಹೇಳಿದ್ರೆ ನೀನ್ ಯಾವತ್ತೂ ರುಚಿ ಪಡಕ್ ಸಾಧ್ಯನೇ ಇಲ್ಲ. ಹಣ್ಣು ಬಿಡದಿರೋ ಮರ ಒಂದೇ, ಪ್ರೀತಿ ಇಲ್ದಿರೋ ನೀನು ಒಂದೇ. ಹಲ್ಲೆಲೂಯಾ. ಹಣ್ಣು ಬಿಡದಿರೋ ಮರ ಹೇಗೋ, ಪ್ರೀತಿ ಇಲ್ದಿರೋ ನೀನು ಅಷ್ಟೇ. ಇನ್ನು ಮುಂದಿನ ವಚನಗಳಲ್ಲಿ ನಾವು ನೋಡ್ತೇವೆ, ಪ್ರೀತಿ ಉಬ್ಬಿಕೊಳ್ಳಲ್ಲ, ಪ್ರೀತಿ ಮರ್ಯಾದೆಗೆ ನಡೆಯಲ್ಲ, ಪ್ರೀತಿ ಅವಮಾನಿಸೋದಲ್ಲ, ಪ್ರೀತಿ ಕಡೆಗೊಳಿಸಲ್ಲ. ಅಂದ್ರೆ ಒಂದು ಪ್ರೀತಿಗೆ ಅಷ್ಟು ಗುಣಗಳಿದಾವೆ. ಎಲ್ಲ ದೇವರಿಸ್ತೋದ್ರ. ಆ ಪ್ರೀತಿನ ದೇವರು ಬಹಳ ಸಾರಿ ಎತ್ತಿ ಎತ್ತಿ ತೋರಿಸಿದ್ದಾನೆ. ಅದಕ್ಕೆ ಯೋಹಾನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 16ನೇ ವಚನ ಅನ್ಸುತ್ತೆ, ಅಲ್ಲಿ ಕೂಡ ಸ್ವಾಮಿ ಅದೇ ಮಾತಾಡ್ತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಅಂತಂದ್ರೆ ಲೋಕ ನೀನು ನಿನ್ನನ್ನ ಸ್ವಾಮಿ ಪ್ರೀತಿ ಮಾಡಿರೋದು. ನಮ್ಮನ್ನು ಪ್ರೀತಿ ಮಾಡಿ ಪ್ರಭು ಈ ಸ್ಥಳದಲ್ಲಿ ಇಟ್ಟಿದ್ದಾರೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ನಮ್ಮನ್ನು ಪ್ರೀತಿ ಮಾಡಿ ಯೇಸು ಪ್ರಭು ಶಿಲ್ಪಿ ಮೇಲೆ ಪ್ರಾಣ ಕೊಟ್ಟಿದ್ದಾರೆ, ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ. ಮಗನೇ ಯಾಕೆ ನೀನ್ ಕಷ್ಟ ಪಡ್ತೀಯ? ನಿನ್ ಕಷ್ಟ ಭಾರವನ್ನ ನಾನು ಹೊತ್ಕೊಳ್ತೇನೆ ಅಂತ ಹೇಳ್ತೇನೆ. ಅದು ಯೇಸು ಸ್ವಾಮಿಯ ಪ್ರೀತಿ. ಒಬ್ಬ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿಯ ಭಾರ ಹೊತ್ಕೊಳ್ಬೇಕು, ಅದು ಪ್ರೀತಿ. ವಿಶ್ವಾಸಿಗಳು ಸೇವಕನ ಭಾರ ಹೊತ್ತುಕೊಳ್ಬೇಕು, ಅದು ಪ್ರೀತಿ. ಸೇವಕನು ವಿಶ್ವಾಸಿಗಳ ಭಾರವನ್ನ ಅರ್ಥ ಮಾಡಿಕೊಳ್ಬೇಕು, ಅದು ಪ್ರೀತಿ. ಒಂದ್ ವೇಳೆ ಅದಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಕೈಗಡತ್ತಿದೆ. ಇವತ್ತು ಬಹಳ ಸ್ಥಳಗಳಲ್ಲಿ ವೈಮನಸ್ಸುಗಳು ಬರೋದು ಯಾಕೆ ಹೇಳ್ರಿ? ಪ್ರೀತಿ ಇಲ್ಲ. ಪ್ರೀತಿ ಒಂದು ವೇಳೆ ಇದ್ದಿದ್ರೆ ಎಲ್ಲ ಕೂಡ ಸರಿಯಾಗ್ತಿತ್ತು. ಇವತ್ತು ಯಾವ್ದೋ ಒಂದು ದೇಶದವರು ಭಾರತ ದೇಶದ ಮೇಲೆ ಏನಾಗ್ತಾರೆ ಅಂದ್ರೆ ಬಾಂಬುಗಳು ಹಾಕ್ತಾರೆ ಅನ್ಕೊಳ್ಳೋಣ, ಆಗ್ಲಿ. ಯಾಕೆ? ಪ್ರೀತಿ ಇಲ್ಲ, ದ್ವೇಷ. ಏನು ಪ್ರಚೋದಿಕರವಾದ ಮಾತು ಇವತ್ತು. ಎಷ್ಟು ಜನ ಜಗಳಗಳು ಮಾಡ್ತಾರೆ? ಪ್ರೀತಿ ಇದ್ರೆ ಜಗಳ ಮಾಡ್ತಾರೆ, ಪ್ರೀತಿ ಇದ್ರೆ ಕೆಟ್ಟದಾಗ ಮಾತಾಡ್ತೀವ? ಇಲ್ಲ. ಅಡಗಿಸಿಟ್ಟುಕೊಳ್ಳದಂತೆ 16 13:7 ವಚನ ಅನ್ಸುತ್ತೆ. ಸರ್ 7 ವಚನ ಅಂತೀಯಾ? ಎಲ್ಲವನ್ನು ಅಡಗಿಸಿಕೊಳ್ಳುವುದು. ಎಲ್ಲವನ್ನ ಸಾಕಪ್ಪ, ಸಾಕು. ಎಲ್ಲವನ್ನ ಅಡಗಿಸಿಟ್ಟುಕೊಳ್ಳದಂತೆ. ಏನ್ ಮಾಡುತ್ತದೆ? ಅಡಗಿಸಿಟ್ಟುಕೊಳ್ಳೋದು. ಅದ್ರ ಅರ್ಥ ಏನು? ಅದಕ್ಕೆ ಆ ಲವ್ ಅನ್ನೋದಿದೆಯಲ್ಲ, ಪ್ರೀತಿ ಅನ್ನೋದಿದೆಯಲ್ಲ, ಅದ್ರ ಮುಂದೆ ಏನೂ ಇಲ್ಲ. ಎಷ್ಟು ಜನ ಈ ಪ್ರೀತಿಯಿಂದ ಕಟ್ಟಲ್ಪಟ್ಟಿದ್ದೀರಾ? ಅವ್ರು ನಿಜವಾದ ದೇವರ ಮಕ್ಕಳು. ಒಂದ್ ಮಾತು ಹೇಳ್ತೀನಿ, ಆ ಪ್ರೀತಿಯಿಂದ ನೀನ್ ಕಟ್ಟಲ್ಪಟ್ಟಿಲ್ಲ ಅಂದ್ರೆ ನೀನ್ ನಿಜವಾಗ್ಲೂ ದೇವರ ರಾಜ್ಯಕ್ಕೆ ಸೇರೋದಿಲ್ಲ. ನಾನಂದ್ರೆ ಆ ಪ್ರೀತಿಯಲ್ಲಿ ಕಟ್ಟಲ್ಪಟ್ಟಿಲ್ಲ ಅಂದ್ರೆ ನಾವ್ಯಾರು ಸೇರೋದಿಲ್ಲ. ಒಂದ್ ವೇಳೆ ನಾವು ದೇವರ ಪ್ರೀತಿಯಲ್ಲಿ ಕಟ್ಟಲ್ಪಟ್ರೆ ಮಾತ್ರನೇ ನಾವು ನಿತ್ಯ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಕ್ಷಮೆ ಅನ್ನುವ ಮನಸ್ಸು ನಿನಗಿರ್ಬೇಕು, ಕ್ಷಮಿಸ್ಬೇಕು ಅನ್ನೋ ತಾಟ್ ನಿನಗಿರ್ಬೇಕು, ಪ್ರೀತಿಸ್ಬೇಕು ಅನ್ನೋ ತಾಟ್ ನಿನಗಿರ್ಬೇಕು. ಮತ್ತೊಂದ್ಸಾರಿ ನಾನು ಹೇಳ್ತೀನಿ, ನಿನ್ನ ದೇಹದಲ್ಲಿ ಕಣ್ಣು ನಿನಗೆ ಎಷ್ಟು ಪ್ರಾಮುಖ್ಯತೆನೋ ನಿನ್ನ ವಿಶ್ವಾಸಿಯಾಗಿ ನಿನಗೆ ಪ್ರೀತಿ ಕೂಡ ಅಷ್ಟೇ ಪ್ರಾಮುಖ್ಯವಾಗಿರ್ಬೇಕು. 2ನೇ ವಚನ, 13ನೇ ಅಧ್ಯಾಯದ 2ನೇ ವಚನ. ಬೆಟ್ಟಗಳನ್ನು ತೆಗೆದಿಡಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ನನಗೆ ಏನು ಅಲ್ಲದವನಾಗಿದ್ದೇನೆ. ನಾನು ಏನು ಅಲ್ಲ ಅಂದ್ರೇನು? ಖಾಲಿ. ನೋಡ್ರಿ, ಅರ್ಥ ಮಾಡ್ಕೊತಿದ್ದೀರಾ ನನ್ನ ಮಾತು ನಿಮಗೆ? ಹಲ್ಲೆಲೂಯಾ. 3ನೇ ವಚನ ಓದೋಣ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು. ದಯವಿಟ್ಟು ಅರ್ಥ ಆಗ್ತದೆ ನಿಮಗೆ? ಕೈಗಳೆತ್ತಿ ಸೋದರ ಮಾಡ. ನನ್ನ ಹತ್ರ ಇರೋ ಎಲ್ಲವನ್ನ ಅನ್ನದಾನ ಮಾಡಿದ್ರು, ನನ್ನ ದೇಹವನ್ನ ಸುಡುವುದಕ್ಕೆ ಒಪ್ಪಿಸಿದರು. 2 ಸಾರಿ ಹೇಳ್ತಾನೆ. ಮೊದಲನೇ 2ನೇ ವಿಷಯ ಗಮನಿಸ್ತಿಲ್ಲ? ಮೊದಲನೇ ಸಾರಿ ಹೇಳ್ದ ನನಗೆ ವರ ಇದ್ರು, ದರ್ಶನ ಇದ್ರು, ನಂಬಿಕೆ ಇದ್ರು, ಎಲ್ಲ ಇದ್ರು ಕೂಡ ಪ್ರೀತಿ ಇಲ್ಲ ಅಂದ್ರೆ ಏನು ಅಲ್ಲದವನಾಗಿದ್ದೀನಿ ಅಂತ ಹೇಳ್ದ. ಈ ಸಾರಿ ಏನ್ ಹೇಳ್ತದೆ 3ನೇ ವಚನದಲ್ಲಿ ಅಂತ ಹೇಳಿದ್ರೆ, ನನಗಿರ್ತಕ್ಕಂಥ ಎಲ್ಲ ಪ್ರಾಪರ್ಟಿನ ಅನ್ನದಾನ ಮಾಡಿದ್ರು, ನನ್ನ ದೇಹವನ್ನ ಸುಡುವುದಕ್ಕೆ ಒಪ್ಪಿಸಿದ್ರು, ಪ್ರೀತಿ ಇಲ್ಲದವನಾಗಿದ್ದರೆ ಏನ್ ಪ್ರಯೋಜನ ಅಂದ್ರೆ ಆತನ ಹೋಲಿಕೆ ಮಾಡ್ತಾನೆ, ಸತ್ತ ಎಣಕ್ಕೆ ಸಮಾನ.
ಸತ್ತ ಅಷ್ಟೇ. ಅದ್ ಫೈನಲ್ ಉತ್ತರ ರಿಸಲ್ಟ್ ಏನ್ ಗೊತ್ತಾ? ಏನು ಇಲ್ಲದವನಾಗಿದ್ದೀನಿ ಅಂತ ಹೇಳಿದ್ರೆ ಸತ್ಯ ಹೇಳಕ್ ಸಮಾನ. ಒಬ್ಬ ಕುರುಡರನ್ನ, ದಯವಿಟ್ಟು ಯಾರಾದ್ರೂ ಕುರುಡರಿದ್ರೆ ಕ್ಷಮಿಸ್ತೀನಿ, ದೇವ ಸೃಷ್ಟಿಯಲ್ಲಿ ನಾನು ಅವಮಾನ ಮಾಡ್ತಿಲ್ಲ, ಉದಾಹರಣೆ ಮಾತಾಡ್ತಿದ್ದೀನಿ. ಒಬ್ಬ ಕಣ್ಣಿಲ್ಲದ ವ್ಯಕ್ತಿಯನ್ನ ಹೊಲದಲ್ಲಿ ಕಳೆ ತೆಗೆಯಕ್ಕೆ ಕರ್ಕೊಂಡು ಹೋಗ್ತೀರ ನೀವು ಯಾರಾದ್ರೂ ಜಾಣರು? ಅಥವಾ ಕಣ್ಣಿಲ್ಲದ ವ್ಯಕ್ತಿಗೆ ಒಂದು ಕಾರ್ ಕೊಟ್ಟು ಹೊಡೆತಮ್ಮ ಅಂತ ಕಡ್ತೀಯ ನೀನು? ಯಾಕೆ? ಅದನ್ನ ಅವ್ನು ಮಾಡಕ್ ನಿಭಾಯಿಸಕ್ ಅವನ ಕೈಲಿ ಆಗಲ್ಲ, ಯಾಕಂದ್ರೆ ಅವನಿಗೆ ಕಣ್ಣಿಲ್ಲ. ಹೌದು ತಾನೆ? ಅಷ್ಟೇ ಅದೇ ಸ್ಥಳದಲ್ಲಿ ನೀನೊಬ್ಬ ವಿಶ್ವಾಸಿಯಾಗಿ, ಒಬ್ಬ ಸೇವಕನಾಗಿ, ಒಬ್ಬ ಸಭೆಯಲ್ಲಿ ಕೆಲಸ ಮಾಡುವಂತ ಒಬ್ಬ ಯೌವನಸ್ಥನಾಗಿ ನಿನಗೆ ಪ್ರೀತಿ ಇಲ್ಲ ಅನ್ನೋದಾದ್ರೆ ನೀನು ಅವನಿಗೆ ಸಂಬಂಧ, ಅವನಿಗೆ ಸಮಾನನೇ. ಕರೆಕ್ಟಾ? ಕಣ್ಣಿಲ್ಲವನಿಗೆ ಡ್ರೈವಿಂಗ್ ಕೊಡಲ್ಲ ನೀನು, ಬೈಕ್ ಕೊಡ್ತೀಯ? ಕೊಡೋದಿಲ್ಲ ನೀನು. ಅವನಿಗೆ ಆ ಸಾಮರ್ಥ್ಯವನ್ನು ಅವನು ಕಳ್ಕೊಂಡಿದ್ದಾನೆ. ಕೈ ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ಹಾರ್ಟ್ ಬೀಟ್ ಚೆನ್ನಾಗಿದೆ, ಆರೋಗ್ಯವಂತನಾಗಿದ್ದಾನೆ, ಆದ್ರೆ ಅವನಿಗೆ ಏನಿಲ್ಲ? ಕಣ್ಣಿಲ್ಲ. ಕಣ್ಣಿಲ್ಲದಿದ್ರೆ ಕಾಣ್ತಿಲ್ಲ ಅವನಿದ್ದಾರೆ. ಅದಕ್ಕೆ ಅವನು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಸಭೆ ಅಂತಲ್ಲ, ಈ ಪ್ರಪಂಚದಲ್ಲಿರುವಂತಹ ಕ್ರಿಸ್ತನ ಪ್ರತಿ ಸಭೆಗಳು ಕೂಡ ಯೇಸು ಸ್ವಾಮಿಯ ಪ್ರೀತಿ ಮೇಲೆ ನಿಂತ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಅಂತ ವಿಶ್ವಾಸಿ ನಿತ್ಯ ರಾಜ್ಯಕ್ಕೆ ಹೋಗಲ್ಲ. ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ನಿತ್ಯ ರಾಜ್ಯಕ್ಕೆ ಹೋಗಲ್ಲ. ನಾವು ಪ್ರೀತಿಸೋಣ ಜಾಸ್ತಿ. ಪ್ರೀತಿ ಅಂತ ಹೇಳಿದ್ರೆ ಬಹಳ ಪ್ರೀತಿಗಳಿದಾವೆ ಈ ಲೋಕದಲ್ಲಿ, ಅರ್ಥಾಯ್ತಾ? ಬೇರೆ ಬೇರೆ ಪ್ರೀತಿಗಳಿದಾವೆ. ನಾನು ಆ ಪ್ರೀತಿ ಬಗ್ಗೆ ಮಾತಾಡ್ತಿಲ್ಲ. ಸಭೆ ಒಂದು ವಿಶ್ವಾಸದ ಪ್ರೀತಿಯಲ್ಲಿ ಕಟ್ಟಲ್ಪಟ್ಟಿದ್ದೀವಿ. ನಾವೆಲ್ಲರೂ ಒಂದು ರಕ್ತದಲ್ಲಿ ಕಟ್ಟಲ್ಪಟ್ಟಿದ್ದೀವಿ, ಯೇಸು ಕ್ರಿಸ್ತನ ರಕ್ತ. ಆ ಯೇಸು ಕ್ರಿಸ್ತನ ರಕ್ತ ನಮ್ಮಲ್ಲಿ ನಿಷ್ಕಲ್ಮಶವಾಗಿರ್ಬೇಕನ್ನೋ ಉದ್ದೇಶದ ಮೇಲೆ ನಾನು ನಿಮ್ ಸಂಗಡ ಮಾತಾಡ್ತೀನಿ. ಹಲ್ಲೆಲೂಯಾ. ದೇವರು ನಮ್ಮನ್ನ ಪರಿಶುದ್ಧವಾದ ಪ್ರೀತಿ ಎಂಬ ಒಂದು ಸಂಕಲ್ಪದಲ್ಲಿ ಕಟ್ಟಲ್ಪಟ್ಟಿರೋದ್ರಿಂದ ದೈವಿಕವಾಗಿ ನಾವು ಜೀವಿಸೋಣ. ಹಲ್ಲೆಲೂಯಾ. ನಾನು ಹೇಳೋದು ನಿಮಗೆ ಅರ್ಥ ಆಗ್ತೈತಾ? ಎಷ್ಟು ಜನಕ್ಕೆ ಅರ್ಥ ಆಗ್ತೈತೆ? ಎಷ್ಟು ಜನಕ್ಕೆ ಅರ್ಥ ಆಗ್ತೈತೆ? ದೇವರಿಗೆ ನಾವೆಷ್ಟು ವಂದನೆಗಳು ಹೇಳಿದ್ರು ಸಾಕು. 4ನೇ ವಚನ ಯಾರಾದ್ರೂ ಬ್ರದರ್? ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯ ತೋರಿಸುವುದು. ಏನ್ ಮಾಡ್ತದಂತೆ? ಹೇಳುದು ಅಂತ ಹೇಳುದು. ಪ್ರೀತಿ ವೆಯ್ಟ್ ಕಾಯ್ತದೆ. ಪ್ರೀತಿ ಏನ್ ಮಾಡ್ತದೆ? ದಯೆ. ಅಯ್ಯೋ ಪಾಪ, ಅಯ್ಯೋ ಪಾಪ. ಒಂದ್ ವೇಳೆ ಪ್ರೀತಿ ಇಲ್ಲ ಅಂದ್ರೆ ಕಟಕಕ್ಕೂ ನಿನ್ಗೆ ಏನು ವ್ಯತ್ಯಾಸನೇ ಇಲ್ಲ. ಕಟಕನು ಕೋಳಿ ಕೊಟ್ಟೇನೆ, ಅದನ್ನ ಐ ಲವ್ ಯು ಕೋಳಿ ಅಂತಾನ? ಹೇಳ್ರಿ, ಸಾಧ್ಯನಾ? ಮೀನ್ ಚರ್ಮನ ಸುಲಿತಾನ, ಸಿಂಪ ಸುಲಿತಾನಲ್ಲ, ಆ ಮೀನಿಗೆ ಐ ಲವ್ ಯು ಮೀನ್ ಅಂತಾನ? ನಾನು ಹೇಳೋದು ಅರ್ಥ ಆಗ್ತದಲ್ಲ? ಕಟ್ಕನಿಗೆ ಕುರಿ ಆದ್ರೂ ಒಂದೇ, ಕೋಳಿ ಆದ್ರೂ ಒಂದೇ. ಅರ್ಥ ಆಗತ್ತ ಹೇಳ್ತಿರೋದು? ಅಯ್ಯೋ ಅನ್ನೋವನೇ ಪ್ರೀತಿ ಇರ್ತದ. ಅಯ್ಯೋ ಪಾಪ ಅನ್ನುವಂತ ಬಹಳ ಜನಕ್ಕೆ ಇವತ್ತು ಈ ಮನಸ್ತತ್ವ ಇಲ್ಲ ಈ ಪ್ರಪಂಚದಲ್ಲಿ. ಇವತ್ತು ಬಹಳ ಜನಕ್ಕೆ ಎಲ್ಲರೂ ಒಂದು ಬಂಧಕದಲ್ಲಿ ಕಟ್ಟಲ್ಪಟ್ಟಾರೆ. ಏನೋ ಬಂಧಕ ಅಂತ ಹೇಳಿದ್ರೆ ಸ್ವಾರ್ಥ. ಯಾವ ಬಂಧಕದಲ್ಲಿ? ಸ್ವಾರ್ಥ ಅಥವಾ ಸೆಲ್ಫಿಸ್ಟ್. ಮೊದಲು ನಾನು, ನನ್ನ ಮನೆ, ನನ್ನ ಬಿಸ್ನೆಸ್. ಒಂದ್ಸಾರಿ ನಾನು ಒಂದು ಅಂಗಡಿಗೆ ಹೋಗಿದ್ದೆ, ಇದೇ ಕೊಟ್ಟೂರಲ್ಲಿ ಒಂದು ಅಂಗಡಿಗೆ ಹೋಗಿದ್ದೆ. ಯಾವ್ದೋ ಒಂದು ನಲ್ಲಿ ತರ್ಲಿಕ್ಕೆ ಹೋಗಿದ್ದ ಸರ್. ಬಂದಾಗ ಅಲ್ಲೊಬ್ಬ ರೈತ ಬಂದಿದ್ದಾನೆ. ಪಾಪ ಬಟ್ಟೆಗಳೆಲ್ಲ ಮಾಸು ಹೋಗ್ಬಿಟ್ಟಿದಾವೆ, ಹರಿದೋಗ್ಬಿಟ್ಟಿದೆ ಬಟ್ಟೆ ಎಲ್ಲ. ಪಾಪ ಹಳೇ ಬಟ್ಟೆ ಎಲ್ಲ, ಹೊಲದಲ್ಲಿ ಕೆಲಸ ಮಾಡಿ ಬ್ಯಾಸೆ ಹೊಡೆದು ಹರಿದಿರೋ ಬಟ್ಟೆ ಹಾಕೊಂಡು ಪಂಚೆ ಕಟ್ಟಿಗೆ ಬಂದ. ಅವನ ಹತ್ರ 1175 ರೂಪಾಯಿ ಸಮಥಿಂಗ್, ಒಂದು 10 ರೂಪಾಯಿ ಡಿಫ್ರೆನ್ಸ್ ಬಿಲ್ ಆಗಿದೆ. ಈ ವಾಟರ್ ಪೈಪ್ ಉತ್ತನ್ ಬರುತ್ತಲ್ಲ, ಟ್ಯೂಬ್ ಅಂತದೊಂದು ಬಂಡಲ್ ತಕೊಂಡ್ಬಿಟ್ಟಿದ್ದ. ನಾನು ಹೊಲಕ್ಕೆ ನೀರ್ ಹಾಕ್ಸಕ್ಕಂತ ಹೇಳಿ ಸುಮಾರು 1 ವರ್ಷ ಈಚೆ ನಡೆದಂತೆ ಘಟನೆ. ಅಲ್ಲೊಂದು ಅಂಗಡಿ, ಹೆಸರು ಹೇಳೋದಿಲ್ಲ, ಆ ಅಂಗಡಿ ಅವನ ಮನುಷ್ಯ, ದೊಡ್ಡ ಮನುಷ್ಯ, ಕೋಟಿ ಗಟ್ಟಲೆ ಬಿಸ್ನೆಸ್ ಇದೆ ಇವತ್ತು ಅವ್ರದ್ದು, ಕೋಟ್ಯಾಂತರ ಬಿಸ್ನೆಸ್ ಇದೆ. ಒಂದು 10 ರೂಪಾಯಿ ಅಣ್ಣ ನನ್ನ ಹತ್ರ ಇಲ್ಲ, 10 ರೂಪಾಯಿ ಐತಣ್ಣ, ಬಸ್ ಚಾರ್ಜ್ ಬೇಕಣ್ಣ ನನಗೆ ಅಂತಾನೆ. ಅಣ್ಣ 10 ರೂಪಾಯಿ ಐತಣ್ಣ, 10 ರೂಪಾಯಿ ಬಿಡೋಣ ಅಂತ ಹೇಳಿದ್ರೆ, ಬೇಕಂದ್ರೆ ತಗೊಂಡೋಗು, ಗಾಡಿಯಲ್ಲಿ ಬಿಟ್ಟು ಏನಂತ, ಬೇಕಂದ್ರೆ ತಗೊಂಡೋಗು, ಸಾಕಾದ್ರೆ ಬಿಟ್ಟೋಗಂತ. ನಾನ್ ನನ್ನ ಜಾಬಿಂದ 10 ರೂಪಾಯಿ ಕೊಟ್ಟೆ. ಅವತ್ತು ಮಕ್ಕ ನೋಡೋದ, ಹಿಂಗೆ ಮಕ್ಕ ನೋಡೋದು ಏನಾಗುತ್ತೆ?
ಅದೇನ್ ಮಾಡ್ದ ಗೊತ್ತಮ್ಮ, ಕೈ ಮುಗಿದು. ಇವತ್ತು ಯಾಕೆ ಈ ಸನ್ನಿವೇಶದಲ್ಲಿ ವಿಷಯ ಮಾತಾಡ್ತಾ ಇದ್ದಾನಂದ್ರೆ, ಒಬ್ಬ ಮನುಷ್ಯನ ಪರಿಸ್ಥಿತಿಯನ್ನು ನಿನ್ನ ಕೈಲಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಿನ್ನ ಮನುಷ್ಯನ ಜೀವನ ಸಾರ್ಥಕಲ್ಲ. ಒಬ್ಬ ಮನುಷ್ಯನ ಹಸಿವನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ, ಒಬ್ಬ ಮನುಷ್ಯನ ಮನಸ್ತತ್ವವನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಿನ್ನ ಜೀವನ ಎಸ್ಪೆಷಲಿ ನೀನು ಅನ್ಯನನ್ನ ಕ್ರಿಸ್ತನ ಅರ್ಥಕೊಂಡವನು, ನೀನ್ ಕ್ರಿಸ್ತನನ್ನ ತಿಳ್ಕೊಂಡವನಾಗಿರೋದ್ರಿಂದ ನಿನಗೆ ಬಹಳವಾದಂತ ಕನಿಕರದ ಮನಸ್ಸಿರ್ಬೇಕು, ನಿನಗೆ ದಯ ಇರುವಂತ ಮನಸ್ಸು ಬೇಕು, ದಾಕ್ಷಿಣ್ಯ ಇರ್ತಕ್ಕಂತ ಮನಸ್ಸು ಬೇಕು, ಯಾರನ್ನಾರು ನೋಡುವಾಗ ಕರುಣೆಯಿಂದ ನೋಡುವಂತ ಮನಸ್ಸು ಬೇಕು. ಬರೀ ಸೇಡಿನಿಂದ, ಬರೀ ಸಿಟ್ಟಿನಿಂದ, ಬರೀ ದ್ವೇಷದಿಂದ, ಬರೀ ಅಸೂಯೆಯಿಂದ ಎಲ್ಲಿ ತನಕ ನೋಡ್ತೀಯ ನೀನು ಈ ಪ್ರಪಂಚದಲ್ಲಿ? ಒಂದ್ಸಾರಿ ತೀರ್ಮಾನ ಮಾಡ್ಕೋ, ಯೇಸು ನಿನ್ನನ್ನು ಅದೇ ರೀತಿಯಾಗಿ ನೋಡಿದ್ರೆ ಆ ವಚನ ನೆರವೇರ್ತಿರ್ಲಿಲ್ಲ. ಆ ವಚನ ನೆರವೇರ್ಬೇಕಂತ ಯೇಸು ಸ್ವಾಮಿ 2 ಕೈಯನ್ನ ಚಾಚಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಪ್ರೀತಿ ಶ್ರೇಷ್ಠ. ಎಷ್ಟು ರೀತಿಯಲ್ಲಿ ದೇವರು ನಮ್ಮನ್ನ ಪ್ರೀತಿ ಮಾಡಿದ್ದಾನೆ. ಅದಕ್ಕೆ ಸ್ವಾಮಿ ಮುಂದಿನ ವಚನಗಳಲ್ಲಿ ನಾವು ಧ್ಯಾನ ಮಾಡೋಣ. ಇವತ್ತು ನೀವು ವಾಕ್ಯ ಕಲಿತಕ್ಕಂತ ನೀವು ಧನ್ಯರು ಪ್ರೀತಿಗಳಾದ ವಚನ. ಪರಿಶುದ್ಧಾತ್ಮ ದೇವರು ಬಹಳ ವಿಷಯಗಳನ್ನ ನಮ್ಮ ಮುಂದೆ ಮಾತಾಡ್ತಾರೆ. ಎಲ್ಲ ಇದ್ರು ಕೂಡ ನಾನು ಏನ್ ಖಾಲಿ ಎಂಟಿ ಅಂತ ಹೇಳ್ತಾನೆ. 4ನೇ ವಚನ ಹಿಡಿದದೆ ಏನಂತ ಗೊತ್ತಾ? ಪ್ರೀತಿ ಒಂದೊಂದಾಗಿ ನೀವು ಬರ್ಕೊಳ್ರಿ ಅಥವಾ ಅಂಡರ್ಲೈನ್ ಮಾಡ್ರಿ. ಅಲ್ಲಿ ವಚನ ಹೇಳ್ತದೆ, ಪ್ರೀತಿ ಬಹು ತಾಳ್ಮೆ ಹೇಳೋದಿಲ್ಲ, ಬಹು ತಾಳ್ಮೆ ಉಳ್ಳದು. ನಂಬರ್ 2, ಪ್ರೀತಿ ದಯೆ ತೋರಿಸ್ತದೆ. ಇದ್ರ ಮೇಲೆ ಸ್ವಲ್ಪ ನೀವು ನಿಂತ್ಕೋಬೇಕ್ರಿ. ದಯೆ ತೋರಿಸ್ತದಂತೆ. ಅಯ್ಯೋ, ನೀನ್ ಸಾಮಾನ್ಯವಾದವನಲ್ಲ, ನೀನು ಕ್ರಿಸ್ತನ ಸನ್ನಿಧಿಯಲ್ಲಿ, ಕ್ರಿಸ್ತನ ನೆರಳಿನಲ್ಲಿ ಕೂತ್ಕೊಂಡಿರೋ ಮಗನ ಮಗಳಲ್ಲಿ ಪರಿಶುದ್ಧಾತ್ಮನ ಹೆಸರಲ್ಲಿ, ದೇವರ ಹೆಸರಲ್ಲಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡಿದೀಯ ನೀನು. ನಿನ್ನಲ್ಲಿ ಮನಸ್ಸು, ಕಣ್ಣು, ಬಾಯಿ ಎಲ್ಲವೂ ಕೂಡ ದೈವಿತ್ವದಿಂದ ತುಂಬಿರ್ಬೇಕು. ಅದಕ್ಕೆ ಆತನ ಹೇಳ್ತಾನೆ ಏನಂದ? ದಯೆ ತೋರಿಸ್ತದೆ. 2ನೇ ವಿಷಯ ಹೇಳ್ತಾನೆ, ದಯೆ ತೋರಿಸ್ತದೆ. 3ನೇ ವಿಷಯ, ಪ್ರೀತಿ ಏನ್ ಪಡೋದಿಲ್ಲ. ಹೊಟ್ಟೆ ಕಿಚ್ಚನ್ನ ಅರ್ಥ ಆಗ್ತದೆ ನಿಮಗೆ? ಹೇಳದ ಬೇಡ, ದಯವಿಟ್ಟು ಹೊಟ್ಟೆ ಕಿಚ್ಚನ್ನ ಪಕ್ಕಕ್ಕೆ ಇಟ್ಬಿಡ್ರಿ. ಒಬ್ಬ ವಿಶ್ವಾಸಿ ಆತ್ಮಿಕವಾಗಿನೋ ಅಥವಾ ಶಾರೀರಿಕವಾಗಿನೋ ಕುಟುಂಬ ಪರವಾಗಿನೋ ಹೊಲ ಮನೆ ವಿಷಯದಲ್ಲಿ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ದೇವರು ಕೊಟ್ಟದ್ದನ್ನು ನಿನ್ ವಿಶ್ವಾಸದಲ್ಲಿ ಇರ್ಬೇಕು, ನೀನ್ ಕಾಯ್ಬೇಕು. ಪ್ರಭು ನಿನಗೆ ಕೊಡ್ತಾನೆ. ಎಲ್ರಿಗೂ ಯೋಗ ಕೊಟ್ಟಂತ ಆಶೀರ್ವಾದ, ಎಲ್ರಿಗೂ ಅಬ್ರಾಹ್ಮ ಕೊಟ್ಟಂತ ಆಶೀರ್ವಾದವನ್ನ ಕೇಳ್ಕೊತೀರಿ, ಸರಿ ಒಪ್ಕೊಳ್ಳೋಣ. ಆದ್ರೆ ಲಾಜರಿಗೆ ಕೊಟ್ಟಂತ ಆಶೀರ್ವಾದ ಯಾಕಬಾರ್ದು? ಲಾಜರ್ಗಿಂತ ಆಶೀರ್ವಾದ ಸೇರಿಸೋದು ಅಬ್ರಾಹ್ಮನೊಟ್ಟಿಗೆ, ಅಬ್ರಾಹ್ಮನಿಗಿಂತ ಆಶೀರ್ವಾದ ಸೇರಿಸೋದು, ಯೋಗನಿಗಿಂತ ಆಶೀರ್ವಾದ ಸೇರಿಸೋದು ಕೂಡ ಅದೇ ಅಬ್ರಾಹ್ಮನ ತಂದೆಗೆ ದೇವರೊಟ್ಟಿಗೆ. ಅದೆಲ್ಲ ನಮ್ಮ ಮನೆ ಚೊಪ್ಪಡಿ ಮನೆ ಆಗಿದ್ರು, ನಮ್ಮ ಮನೆ ಗುಡಿಸಲು ಮನೆ ಆಗಿದ್ರು, ನಮ್ಮ ಮನೆ ಈ ಸಿಟಿನ್ ಮನೆ ಆಗಿದ್ರು, ನಮ್ಮ ಮನೆ RCC ಆಗಿದ್ರು, ಗ್ರಾನೈಟ್ ಹಾಕಿದ್ರು, ವರ್ಚ ಡೈಮಂಡ್ ಅಲ್ಲಿ ಕಟ್ಟಿದ್ರು ಕೂಡ ನಾವು ಕರ್ತನೆ ನೀನು ವಿಶ್ವಾಸಿ ಆಗಿದ್ರೆ, ಪ್ರೀತಿ ಉಳ್ಳವನಾಗಿದ್ರೆ, ದಯ ಉಳ್ಳವನಾಗಿದ್ರೆ, ಕರುಣೆ ಉಳ್ಳವನಾಗಿದ್ರೆ, ವಿಶ್ವಾಸ ಉಳ್ಳವನಾಗಿದ್ರೆ, ಪರಿಪೂರ್ಣವಾದ ಯೇಸು ಸ್ವಾಮಿ ಪ್ರೀತಿಗೆ ನೀನ್ ರೆಸ್ಪೆಕ್ಟ್ ಕೊಡೋದಾದ್ರೆ ಪ್ರಭು ವರ್ಣದಲ್ಲಿ ನೀನು ಎತ್ತಲ್ಪಡ್ತೀಯ. ಪ್ರಭು ವರ್ಣದಲ್ಲಿ ನೀನು ಎತ್ತಲ್ಪಡ್ತೀಯ. ಇವತ್ತು ನಾವು ಹಣದಲ್ಲಿ ಕೊರತೆ ಉಳ್ಳವರಾಗಿರೋಣ, ನೋ ಪ್ರಾಬ್ಲಮ್. ಬಟ್ಟೆ ಒಂದು ವೇಳೆ ಇಲ್ಲ ಅಂದ್ರೆ ಕೊರತೆ ಉಳ್ಳವರಾಗಿರೋಣ, ತೊಂದರೆ ಇಲ್ಲ ನಮಗೆ. ನಮ್ಮಲ್ಲಿ ಪ್ರೀತಿಯಲ್ಲಿ ಕೊರತೆ ಉಳ್ಳವರಾಗಿರ್ಬಾರ್ದು, ದಯೆಯಲ್ಲಿ ಕೊರತೆ ಉಳ್ಳವರಾಗಿರ್ಬೋದು. ಅಯ್ಯೋ ಪಾಪ ಅಂದ್ರೆ ಏನೂ ಆಗೋದಿಲ್ಲ. ಪ್ರೀತಿಯಲ್ಲಿ, ದಯೆಯಲ್ಲಿ ಬಹಳ ಸಾರಿ ಇದು ನಮಗೆ ವಿರುದ್ಧವಾಗಿರ್ತದೆ ಅಲ್ಲ? ನಾವೆಷ್ಟು ಸಾರಿ ದಯೆ ತೋರಿಸ್ತೀವೋ, ಎಷ್ಟು ಸಾರಿ ಪ್ರೀತಿಸ್ತೀವೋ, ಅದೆಲ್ಲ ನಮಗೆ ವಿರುದ್ಧವಾಗಿ ಬಂದ್ಬಿಡ್ತದೆ ಒಂದ್ಸಾರಿ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ, ನೀನ್ ಎಷ್ಟು ದಯೆ ತೋರಿಸ್ತೀಯೋ, ನೀನ್ ಎಷ್ಟು ಪ್ರೀತಿಸ್ತೀಯೋ, ಅದೆಲ್ಲ ವಿರುದ್ಧವಾದ ಡೈರೆಕ್ಷನ್ ನ್ಯೂಟನ್ ಅಲ್ಲಿ ಬರ್ತದೆ. ಅದಕ್ಕೆ ಸ್ವಾಮಿ ಇನ್ನೊಂದು ಮಾತು ಹೇಳಿದ್ದಾನೆ ಧರ್ಮೋಪದೇಶ ಕಾಂಡದಲ್ಲಿ, ಒಂದೇ ದಾರಿಯಿಂದ ಶತ್ರುಗಳು ಬಂದರು 7 ದಾರಿಯಿಂದ ಓಡಿ ಹೋಗುವಂತೆ ಮಾಡ್ತೀವಿ. ನೀನು ಒಳ್ಳೆಯ ವಿಷ, ನೀನು ಬಿತ್ತಿದ್ದು ಸತ್ಯ, ನೀನ್ ಬಿತ್ತಿದ್ದು ಪ್ರೀತಿ. ಅರ್ಥ ಆಗ್ತದೆ ಹೇಳ್ತಿರೋದು? ನೀನ್ ಬಿತ್ತಿದ್ದು ನ್ಯಾಯ, ನೀನ್ ಬಿತ್ತಿದ್ದು ಧರ್ಮ. ಅದು ರಿವರ್ಸ್ ಆಗಿ ಬಂದಿದೆ ಅಂದ್ರೆ ತಪ್ಪು ನಿನ್ನದಲ್ಲ, ಅದರದ್ದು. ಭೂಮಿದು, ನೀನು ಯಾವ ಭೂಮಿಯಲ್ಲಿ ಬಿತ್ತಿದ ಆ ಭೂಮಿಗಿಂತ ನೀನು ತೊಂದರೆ ಪಡಬೇಡ. ಆದ್ರೆ ಸ್ವಾಮಿ ನಿನಗೆ ಮೇಲ್ ಮಾಡ್ತಾನೆ. ಇನ್ನೊಂದು ವಿಷಯ ಗೊತ್ತಾ? ನೀನು ಬಿತ್ತಿದ್ದು ನಿನಗೆ ಫಲ ಕೊಡದು ತಂದದೆ, ತಪ್ಪುವುದೇ ಇಲ್ಲ. ಏನಂದೆ? ತಪ್ಪೋದಿಲ್ಲ. ಸದು
ಹೊಗಳಿಕೊಳ್ಳುವುದಿಲ್ಲ, ಏನ್ ಮಾಡೋದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಹಾ ನಾನು ಹಂಗೆ ಹಿಂಗೆ ಅಂತೇಳಿ ಏನು ಮಾಡೋದು. ಒಪ್ಪಿಕೊಳ್ಳುವುದಿಲ್ಲ, Hallelujah. ಮುಂದಿನ ವರ್ಷ ಓದನ. ಮರ್ಯಾದೆಗೆ ನಡೆಯುವುದಿಲ್ಲ, ಓಕೆ ವರ್ಷದಲ್ಲಿ ಬಂದ್ಕೋಣ. ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ಏನಂತೆ? ಸ್ವಪ್ರಯೋಜನ, ಸ್ವಪ್ರಯೋಜನ ಅಂದ್ರೆ ಸೆಲ್ಫಿಸ್ಟ್, ಸ್ವಾರ್ಥವಾಗಿ ಯೋಚನೆ ಮಾಡೋದಿಲ್ಲ. ಇವತ್ತು ಪ್ರಪಂಚ ನಾನು ಆಗ್ಲೇ ಮಾತಾಡ್ತಿದ್ದೆ, ಎದ್ರ ಮೇಲೆ ನಿಂತಿದೆ? ಸ್ವಂತ. Hallelujah. ಒಂದ್ಸಾರಿ ಹೇಳಿದ್ನಲ್ಲ, ಆ ವ್ಯಕ್ತಿ 10 ರೂಪಾಯಿ ಬಿಟ್ಕೊಡ್ಲಿಲ್ಲ ಅಂತೇಳಿ ಅವ್ರು ತಂಗಿರೋ ತಮ್ಮಂದ ಯಾರು ಒಂದು ಮದುವೆ ಮಾಡಿ ಎಷ್ಟು ಊಟ ವೇಸ್ಟ್ ಗೊತ್ತಾರೆ, ಎಷ್ಟು ವಾಟರ್ ಬಾಟ್ಲಿ, ಎಷ್ಟು ಊಟ, ಎಷ್ಟು ಖರ್ಚು. ಒಂದ್ ಮಾತಾಡ, ಹಸುವಿದ್ದವನಿಗೆ ಒಂದ್ ತುತ್ತ ಅನ್ನ ಕೊಡದೆ ಬಿಟ್ಟು ಹೊಟ್ಟೆ ತುಂಬಿದವನಿಗೆ ಮುಷ್ಟಾನ್ನ ಕೊಟ್ರೆ ಬೆಲೆ ಸಿಕ್ಕತ್ತೆ. ಹಸುವಿದ್ದವನಿಗೆ ಅನ್ನ, ಒಂದು ತುತ್ತ ಅನ್ನ, ಚಟ್ನಿ, ಮುದ್ದೆ ಚಟ್ನಿ ಕೊಟ್ರು ತೃಪ್ತಿಯಾಗಿ ಊಟ ಮಾಡ್ತಾನೆ. ಮೃಷ್ಟಾನ್ನ ತಿಂದು ರಾಜನಾಗಿ ಬದುಕುವನ್ಗೆ ನಿನ್ ರಾಜನ ಭೋಜನ ಕೊಟ್ರೆ ಕೂಡ ಅವನಿಗೆ ಬಾಯಿ ನೋಡ್ತಾ ಅಮ್ಮ. ಕರೆಕ್ಟಾ ಸುಳ್ಳು? ಕರೆಕ್ಟಾ ಸುಳ್ಳ? ಪ್ರಪಂಚದಲ್ಲಿ ನಾವು ಪ್ರೀತಿ ಉಳ್ಳವರಾಗಿರ್ಬೇಕು, ದಯ ಉಳ್ಳವರಾಗಿರ್ಬೇಕು, ಮಮತೆಗೊಳ್ಳುವರಾಗಿರ್ಬೇಕು. ರೈಟ್. 6 ನಿಮಿಷ, 5 ನಿಮಿಷ, ಇಟ್ಟುಕೊಳ್ಳುವುದಿಲ್ಲ, ಓಕೆ. ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ವೆರಿ 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 ಇಂಪಾರ್ಟೆಂಟ್. ಏನ್ ಮನಸ್ಸಲ್ಲಿ ಇಟ್ಕೊಳ್ಳೋದು? ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು. ಅಪಕಾರವನ್ನ ಅಂದ್ರೆ ಇದ್ರ ಅರ್ಥ ರಿವೆಂಜ್. ನಾನು ಹೆಂಗಾರ ಮಾಡಿ ತೀರ್ಲೆ, ನೀನ್ ಒಂದ್ಸರಿ ನಾನು ಹೊಡೆದಿ, ನೀನ್ ಬಿಟ್ರ ಕಳಲೆ, ನಾನು ನೀನ್ ಒಂದಲ್ಲ ಒಂದಿನ ಬಡಿದಲೆ. ಅರ್ಥ ಆಯ್ತಮ್ಮ ಹೇಳ್ತಿರೋದು? ಸೇಡು, ಅದೇ ಸೇಡು. ಯಾರಮ್ಮ ನೀನು ಸೇಡ್ ತೀರ್ಸಕ್ಕೆ? ಯಾರಪ್ಪ ನೀನ್ ಸೇಡ್ ತೀರ್ಸಕ್ಕೆ? ನೀನ್ ಕ್ರಿಸ್ತನವನ? ಯಾರ ಮೇಲೆ ಸೇಡು? ಯಾಕೆ ಸೇಡು ನಿನಗೆ? ರಾತ್ರಿ ಮಲಕ್ಕಂಡ್ ಬೆಳಿಗ್ಗೆ ಕುಸುರು ನಿಂತೋಗಿದ್ರೆ ಏನ್ ಮಾಡ್ತಿ? ನಿನ್ ಸೇಡ್ ಎಲ್ಲೋಕವೆ, ನಿನ್ ಸಿಟ್ಟು ಎಲ್ಲೋಕತೆ. ಹಲ್ಲೆಲೂಯಾ. ಮುಂದೆ ವಚನ ಅದನ್ನ ಬಹಳ ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವುದರಲ್ಲಿ ಸಂತೋಷ ಪಡುತ್ತದೆ. ರೈಟ್. ಗಮನಿಸ್ಕೊಳ್ಬೇಕು. ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ. ಏನ್ ಮಾಡ್ತದಂತೆ? ಅಡಗಿಸ್ಕೊಳ್ಳೋದಂದ್ರೆ ಅರ್ಥ ಆಗುತ್ತಾ? ನೀಡಿಕೊಳ್ಳೋದು. ಹಲ್ಲೆಲೂಯಾ. ಬಚ್ಚಿಟ್ಟುಕೊಳ್ಳೋದಂತೆ. ಒಂದ್ ಕೆಟ್ಟದ್ದಾಗ್ಲಿ, ಒಂದ್ ಒಳ್ಳೆಯದಾಗ್ಲಿ, ಒಂದ್ ನೀತಿ ಆಗ್ಲಿ, ಒಂದ್ ಅನೀತಿ ಆಗ್ಲಿ, ಯಾವುದೇ ಒಂದನ್ನ ಅದನ್ನ ಎತ್ತಿ ಎತ್ತಿ ತೋರ್ಸೋದಿಲ್ಲ. ಏನ್ ಮಾಡ್ತದೆ? ಅಡಗಿಸಿಟ್ಟಿಕೊಳ್ತದೆ. ಅದು ಯಾವ ಪ್ರೀತಿ ಗೊತ್ತಾ? ಯೇಸು. ನಮ್ಮ ಪ್ರೀತಿಯನ್ನ, ನಮ್ಮ ಪಾಪಗಳನ್ನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅಡಗಿಸಿಟ್ಟು, ನಮ್ಮ ದ್ರೋಹಗಳನ್ನ ಶಿಲುಬೆ ಮೇಲೆ ಅಡಗಿಸಿಟ್ಟು ದೇವರು ಆತ ದಾರಿಯಲ್ಲಿ ಹೊತ್ಕೊಂತ ಹೋಗಲ್ಲ. ಎಲ್ಲ ಏನು ಗೊತ್ತಾ? ನನ್ನ ಮೋಸ ಬದುಕು ಆತನು ರಕ್ತ ಸುರಿತಾರೆ. ನಮ್ಮನ್ನ ತೊಳಿಲಿಕ್ಕೆ, ಯಾರನ್ನ ತೊಳಿಲಿಕ್ಕೆ? ನಮ್ಮನ್ನ ತೊಳಿ. ಕೊನೆಯ ವಚನ ಹೇಳ್ತದೆ, ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ ಅಂತ ಅಷ್ಟೇ. ಲಾಸ್ಟ್ 7ನೇ ವಚನದ 3 ಲೈನ್ ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಏನ್ ಮಾಡ್ತದಂತೆ? ಮಾತಾಡ್ತೀರಮ್ಮ? ಹಲ್ಲೆಲೂಯಾ. ನೀವ್ ಯಾವತ್ತಾದ್ರೂ ಸಹಿಸ್ಕೊಂಡಿದ್ದೀರಿ? ಸಹಿಸ್ಕೋಬೇಕು. ಹಲ್ಲೆಲೂಯಾ. 8ನೇ ವರ್ಷದ 1ನೇ ಲೈನ್ ಹೇಳೋಣ. ಪ್ರೀತಿಯು ಎಂದಿಗೂ ಬಿದ್ದೋಗಲ್ಲ. ಆಮೆನ್. ಕೈ ತಟ್ಟೆ ಸಹಿಸೋದು, ಅದು ಫೇಲ್ ಆಗೋದಿಲ್ಲಂತೆ ಪ್ರೀತಿ. ಎಂತ ಮಾತು ಹೇಳಿದಂದ್ರೆ ಎಲ್ಲ ಮಾತು. ಆಮೇಲೆ ಅದು ಸೋಲಲ್ಲ. ಏನ್ ಮಾಡೋದಿಲ್ಲ? ಮಾತಾಡ್ತೀರಿ ನಾಟಿಗೆ? ಯಾಕೆ ಬಿದ್ದೋಗಲ್ಲ? ಅದು ಯಾಕೆ ಬೀಳಲ್ಲ? ಒಂದು ವೇಳೆ ಬಿದ್ದೋಗಕ್ ಸಾಧ್ಯತೆ ಇದೆ. ಹೇಗಂದ್ರೆ ಮೇಲೆ ನಟಿಸ್ತಾರ ನೋಡಿ, ಅಂತ ಪ್ರೀತಿ ಬಿದ್ದೋಗತ್ತೆ, ಸುಮ್ಮನೆ ಬಿದ್ದೋಗತ್ತೆ. ಆದ್ರೆ ಒಳಗೆ ನಿಜವಾದ ಪ್ರೀತಿ ಇತ್ತಂದ್ರೆ ಅದು ಯಾವತ್ತು ಆಮೇಲೆ ಆ ಪ್ರೀತಿಗೆ ಒಂದು ಗುಣ ಅಂತ. ದ್ವೇಷ ಕೂಡ ಅಷ್ಟೇ. ಅದ್ರ ಪಕ್ಕದಲ್ಲಿ ದ್ವೇಷ ಇರ್ತದೆ. ಒಂದು ಸಾರಿ ನೀನ್ ದ್ವೇಷ ಮಾಡಕ್ ಟಾರ್ಗೆಟ್ ಮಾಡಿ ಅಂದ್ರೆ ನಿನ್ನ ಸಾಯವರೆಗೂ ನಿನ್ ರಕ್ತದಲ್ಲಿ ಕೂಡ ದ್ವೇಷ ತುಂಬ್ಕೊಂಡ್ಬಿಡ್ರು. ತೆಗಿಯಕ್ಕಾಗಲ್ಲ. ಅದು ಒಂಥರ ವೈರಸ್ಸು. ನಿನ್ ನಾನು ಹೇಳಕ್ ಬೇಕಾಗಿಲ್ಲ. ನಿಮ್ ಮನಸ್ಸಲ್ಲಿ ಯಾರು ಇರ್ತಾರೆ ದ್ವೇಷ ಮಾಡೋರು?
ಇರ್ತಾರ? ಯಾರೋ ಇರ್ತಾರೆ, ನಿಮ್ಗೆ ಅಣ್ಣನ, ತಮ್ಮನ, ಚಿಕ್ಕಪ್ಪನ, ದೊಡ್ಡಪ್ಪನ ಅಥವಾ ಯಾರೊಬ್ರು ಇರ್ತಾರೆ ನಿನಗೆ. ಅವ್ರನ್ನ ನೋಡ್ದಂಗೆಲ್ಲ ನಿನ್ ರಕ್ತ ಕುದಿತಿರ್ತಲ್ಲ. ಒಪ್ಪಿಗೆ ಅಂದ್ರೆ ಒಪ್ಪಿಗೆ ಅಂತ ಇರಿ, ಆಗಲ್ಲ. ಹಂಗೇನೆ ಪ್ರೀತಿಸೋದನ್ನ ನೀನ್ ಕಲ್ತ್ರೆ, ಪರ್ಸನಲ್ ಪ್ರೀತಿಯಿಂದ ಪ್ರೀತಿಸೋದನ್ನ ಕಲ್ತ್ರೆ ನೀನು ಅದು ಬಿದ್ದೋಗುದಿಲ್ಲ. ಅದನ್ನ ಒತ್ತಿ 8ನೇ ವಚನದಲ್ಲಿ ಮೊದಲೆಲ್ಲ ಹೇಳ್ತಾನೆ, ಪ್ರೀತಿ ಬಿದ್ದೋಗಲ್ಲ, ಅಂದ್ರೆ ಫೇಲ್ ಆಗಲ್ಲ, ಅದು ಜಯಿಸ್ತದೆ. ಆಮೇಲೆ ಜಯಿಸ್ಬೇಕಾದ್ರೆ ನೀನು ಪ್ರೀತಿಯಿಂದ ಕಟ್ಟಲ್ಪಟ್ಟ ಮನುಷ್ಯನಾಗಿರ್ಬೇಕು. ಯೇಸು ಸ್ವಾಮಿ ಲೋಕವನ್ನು ಜಯಿಸಲು ಕಾರಣ ಏನು? ಯೇಸು ಸ್ವಾಮಿ ಗೆರಸೆರ ಸೀಮೆಯಲ್ಲಿ ಹೋಗಿ 2000 ದವ್ವಳದ ನನಗೆ ಜಯಿಸಿದ್ರು ಕಾರಣ ಏನು? ಚರಂದೂರಿನ ವಿಧವೆಯನ್ನ ಕನಿಕರಿಸಿದ್ರು ದೇವರು ಪ್ರೀತಿ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಬಿಟ್ಟಿ ಬಾಲಸತ್ವದಲ್ಲಿದ್ದಾಗ ಕಣ್ಣೀರಿಟ್ಟು ಮೊರೆ ಇಟ್ಟಾಗ ದೇವರು ಯಾಕೆ? ಪ್ರೀತಿ. ವಿಧವೆ ಮಗನ್ ಸತ್ತೋದಾಗ ದೇವರು ಕನಿಕರಿಸದಿಂದ ಎಬ್ಸಿದ್ರು, ಯಾಕೆ? ಪ್ರೀತಿ. ರಕ್ತಕಸುಮ ರೋಗಿಯನ್ನ ಬದುಕಿಸಿದ್ರು, ಯಾಕೆ? ಪ್ರೀತಿ. ಅದಕ್ಕೆ ದೇವರಿಗೆ ಲೋಕನೇ ಪ್ರೀತಿ, ನನ್ನನ್ನ ಪ್ರೀತಿ ಮಾಡು. ಎಂತ ಪ್ರೀತಿ ನನ್ನ ಒಬ್ಬರು ಕೇಳ್ತಾನಂತ ಯೇಸು ಪ್ರಭು ಅಂತ ನೀನ್ ಹೇಳ್ತೀಯಲ್ಲ, ನನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಕೇಳಿದ್ರೆ ಹೆಸರು ಅವ್ನಿಗೆ ಹೇಳ್ತಾನೆ, ಬರಬ್ಬರಿಗೆ ನಿನಗೋಸ್ಕರ ನಾನು ಸಹೋದರನಿಗೋಸ್ಕರ ಪ್ರಾಣ ಕೊಡುವ ಪ್ರೀತಿಗಿಂತ ಮತ್ತೊಂದು ಪ್ರೀತಿ ಇಲ್ಲ. ಅದೇ ಪ್ರೀತಿ, ನಿಶ್ಚಿತ ಪ್ರೀತಿ. ಆ ಪ್ರೀತಿಗಿಂತ ಇನ್ನೊಂದು ಪ್ರೀತಿ. 8ನೇ ಅಕ್ಷರ 2ನೇ ಪ್ರವಾದನೆಗಳಾದರೂ ಇಲ್ಲದಂತಾಗುವವು, ವಾಣಿಗಳು ನಿಂತು ಹೋಗುವವು, ವಿದ್ಯೆಯೋ ಇಲ್ಲದಂತಾಗುವುದು, ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯದ 7 ವರ್ಷ ತೆಗೆಯೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 7 ವರ್ಷ ಇನ್ನೊಂದು ಸರಿ ಎಲ್ಲವನ್ನು ಅಡಗಿಸಿಟ್ಟುಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ. ಯಾವ ತೆಗೆದಿ? ಯೋಹಾನ 4:7 ಬರ್ತೇನೆ. ಎಲ್ಲವನ್ನ ಅಡಗಿಸಿಟ್ಟು ಬಚ್ಚಿಟ್ಟುಕೊಳ್ಳುತ್ತ. ಅಲ್ಲೆಲ್ಲೂಯ್ಯ. ಅದೇ ಪ್ರೀತಿಗಿರ್ತಕ್ಕಂಥ ಒಂದೇ ಗುಣ, ಅದು ಎಲ್ಲವನ್ನ ಮಾಡುತ್ತೆ. ಕೆಟ್ಟದ್ದನ್ನು ಮಾಡೋದಿಲ್ಲ. ದೇವ್ರ ಮನುಷ್ಯನಾಗಿ, ದೇವ್ರ ಮಗನಾಗಿ, ಮಗಳಾಗಿ ನಿನಗೆ ಪ್ರೀತಿಯ ಸ್ವಭಾವಗಳಿದಾವ. ನಿನ್ನನ್ನು ನೀವು ಪರೀಕ್ಷೆ ಮಾಡಿಕೊಳ್ಬೇಕು. ನಿನ್ನಲ್ಲಿ ಯಾವ ಕೆಲಸ ಮಾಡ್ತಿದೆ? ಅಥವಾ ದೇವ್ರ ಮಕ್ಕಳಾಗಿದ್ರು ಸಾಡಿಸ್ಟ್ ಆಗಿರ್ತಾರೆ, ದೇವ್ರ ಮಕ್ಕಳಾಗಿದ್ರು ಕ್ರೂರತ್ವವಾಗಿ ಜೀವಿಸ್ತಾರೆ. ಅರ್ಥ ಆಗ್ತದೆ ಹೇಳ್ತಾ ಇರೋದು? ನಿನ್ನೊಳಗಿರ್ಬೋದು ಆ ಕ್ರೂರತ್ವ, ಆ ಸಾಡಿಸ್ಟ್ ತರ ನಿನ್ನೊಳಗಿರ್ಬೋದೇನೋ. ಇವತ್ತು ದೇವ್ರು ನಮ್ಮೊಟ್ಟಿಗೆ ಮಾತನಾಡುವಾಗ ಏನ್ ಬಯಸ್ತಾನಂತ ಹೇಳಿದ್ರೆ, ಆ ಸಾಡಿಸ್ಟ್ ತನವನ್ನ ದೇವ್ರು ನಿನ್ನೊಳಗಿಂದ ತೆಗಿಬೇಕು ಅಂತ ಇಷ್ಟಪಡ್ತಾರೆ. ನಿನ್ನನ್ನ ಒಂದು ಪ್ರೀತಿಯ ಮನುಷ್ಯನಾಗಿ ಮಾಡ್ಬೇಕಂತ ಇಷ್ಟಪಡ್ತಾರೆ. ಪ್ರೀತಿಯಿಂದ ತುಂಬಿರ್ತಕ್ಕಂಥ ಹುಲ್ಗಳನ್ನ ದೇವ್ರು ನೋಡ್ಬೇಕಂತ ಇಷ್ಟ. ಪ್ರೀತಿಯಿಂದ ತುಂಬಿರ್ತಕ್ಕಂಥ ಪಟ್ರೇಶನ್ ನೋಡ್ಬೇಕಂತ ದೇವ್ರ ಇಷ್ಟ. ಪ್ರೀತಿಯಿಂದ ತುಂಬಿರ್ತಕ್ಕಂಥ ರಾಮಜ್ಜಿನ ನೋಡ್ಬೇಕಂತ ದೇವ್ರ ಇಷ್ಟಪಡ್ತಾರೆ. ನಿಮ್ಮೊಳಗೆ ಕೆಲಸ ಮಾಡುವಂತ ಸಾಡಿಸ್ಟ್ಗಳನ್ನ ಪ್ರಭು ಇವತ್ತು ಹೊರಗಾಕ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಕ್ರೂರತ್ವ ಇರ್ತದೆ. ಅರ್ಥ ಆಗ್ತದೆ ಹೇಳ್ತಿರೋದು? ಆ ಟೈಮಲ್ಲಿ ಅದು ಹೊರಗೆ ಬರ್ತಾ ಇರ್ತದೆ. ಅಲ್ಲೆಲ್ಲೂಯ್ಯ. 1ನೇ ಯೋಹಾನ 4ನೇ ಅಧ್ಯಾಯದ 7ನೇ ವಚನದ ಮೊದಲನೇ ಲೈನಲ್ಲಿ ವಂಡರ್ಫುಲ್, ತುಂಬಾ ವಿಶೇಷವಾದಂತ ಮಾತು ದೇವರ ಬರೆಸಿದಲ್ಲಿ ಏನಂತ ನೋಡೋಣ. ಪ್ರಿಯರೇ, ಪೇಜ್ ನಂಬರ್ 314. ನಾವು ಅದು ಪ್ರಿಯರೇ ಅಂದ್ರೆ ಎಷ್ಟು ಪ್ರೀತಿನ ಅವನಿಗೆ ಮಾಡಿಕೊಡ್ತಾರೆ ಪೌಲ ಅಲ್ಲ. ಏನಂತ? ಪ್ರಿಯರೇ ಮಕ್ಕಳೇ ಅಂತವಲ್ಲ, ಪ್ರೀತಿಯಿಂದ ಪ್ರಿಯರೇ ನಾವು ಏನ್ ಮಾಡ್ಬೇಕಂತ? ಒಬ್ಬರನ್ನೊಬ್ಬರು ಪ್ರೀತಿಸೋಣ. ತಿರುಗಿಸೋ ಚಪ್ಪಳದಲ್ಲಿ ಅಂದ್ರೆ ನಾವೇನ್ ಮಾಡ್ತೀವಿ? ಸಿಡಿತೀವಿ, ಪ್ರೀತಿ ಎಲ್ಲಿ ಹೋಗ್ತೀವ. ಪ್ರೀತಿಸಿರಿ ಮೇಲೆ ಇಡಬಾರ್ದು. ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ಯಾರಿಂದಾಗಿದೆ? ಮನುಷ್ಯರಿಂದ ಬಂದದ್ದಲ್ಲ ಪ್ರೀತಿ, ಮೇಲಿನಿಂದ ನಮ್ಮೊಳಗೆ ದೇವರ ಪ್ರೀತಿ ಬಂತು. ಅದಕ್ಕೆ ಪ್ರೀತಿ ಈ ಲೋಕದಲ್ಲಿ ಇರ್ಲಿಲ್ಲ. ಈ ಲೋಕದಲ್ಲಿ ಇರ್ತದೆ ಗೊತ್ತಾ?
ಈ ಲೋಕದಲ್ಲಿ ಇದ್ದಿದ್ದೇನು ಗೊತ್ತಾ? ಈ ಲೋಕದಲ್ಲಿ ಏನಿದ್ದು ಗೊತ್ತಾ? ಒಬ್ಬ ಅಪವಾದಿ. ಅದಕ್ಕೆ ಅಪವಾದಿ ಇರುವಂತ ಸ್ಥಳದಲ್ಲಿ ನನ್ನ ಮಕ್ಕಳು ಇರಬಾರ್ದಂತ ದೇವರು ಯೋಧೇನ್ ತೋರ ಓಟವನ್ನು ಕಟ್ಟಿ ಆ ತೋಟದಲ್ಲಿ ಆದಾಮ ಅವಳನ್ನ ಇಟ್ಟು ಅವರಿಗೆ ಒಳ್ಳೇದು ಕೆಟ್ಟದ್ದನ್ನ ಅರಿವನ್ನು ಹುಟ್ಟಿಸೋ ಮರನ ಅಲ್ಲಿ ಮಾತನ್ನ ಹೇಳಿ ಆ ಮರ ಇಟ್ಟು ನೀವು ಅದನ್ನ ಹತ್ರಕ್ಕೆ ಹೋಗ್ಬೇಡ್ರಿ, ಮುಟ್ಟಬೇಡ್ರಿ ಅಂತ ಹೇಳಿ. ಆದ್ರೆ ಒಬ್ಬ ಅಪವಾದಿ ಮಾತು ಕೇಳಿ ಅದನ್ನ ತಿಂದು ದೇವರಿಗೆ ಅವಿಧೇಯರಾಗಿ ಅಲ್ಲಿಂದ ಹೊರಗಿದೆ. ದೇವರ ಉದ್ದೇಶ ನಾವು ಕೆಟ್ಟ ಹೋಗ್ಬೇಕನ್ನೋದು ದೇವರ ಉದ್ದೇಶ ಅಲ್ಲ. ಅಥವಾ ನಾವು ದ್ರೋಹಿಗಳಾಗಿರ್ಬೇಕು, ನಾವು ಕೋಪಿಷ್ಠರಾಗಿರ್ಬೇಕು, ಅಥವಾ ನಾವು ದ್ವೇಷ ಮಾಡುವವರಾಗಿರ್ಬೇಕು, ಅದು ದೇವರ ಉದ್ದೇಶ ಅಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಈ 7 ವರ್ಷ 7 ವರ್ಷ ನಾವು ಪ್ರೀತಿಯು ದೇವರಿಂದಾಗಿದೆ. ಅಂಡರ್ಲೈನ್ ಮಾಡ್ಕೊಳ್ರಿ ಅದನ್ನ ನಿಮ್ ಬೈಬಲ್ ಅಲ್ಲಿ. ಪ್ರೀತಿಯು ದೇವರಿಂದಾಗಿದೆ. ಈ ಬರ್ಕೊಂಡು ಈ ದಿನ ಒಂದ್ಸಾರಿ 2 ಸಾರಿ ಅಥವಾ ವಾರದಲ್ಲಿ ಒಂದ್ಸಾರಿ ನಾಟ್ಲ ಅಷ್ಟಿಷ್ಟು ಹೋದ್ರಿ ನಾವ್ ಹೆಂಗಿರ್ಬೇಕನ್ನೋದ್ರ ಅರ್ಥ ಆಗುತ್ತೆ. ಪ್ರೀತಿ ದೇವರಿಂದಲೇ ನೇಮಕವಾಗಿದೆ ಅಂದ ಮೇಲೆ ನಾವು ಪ್ರೀತಿಸಬಾರ್ದ? ಮತ್ತೆ ಕೆಟ್ಟದ್ದೆಲ್ಲ ಒಳ್ಳೆಯದು. ದೇವರ ಮಕ್ಕಳ ಆತ್ಮಿಕ ಅಪವಾದ ಪ್ರೀತಿ. ನೋಡು ಮುಂದಿನ ವಚನ ಹೇಳ್ತದೆ, ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು. ಸ್ತೋತ್ರ ಮಾಡೋಣ. ಯಾರಿಂದ ಹುಟ್ಟಿದವನು? ಪ್ರೀತಿ ಮಾಡುವವನು ದೇವರಿಂದ ಹುಟ್ಟಿದವನಂತೆ. ಹಾಗಾದ್ರೆ ದ್ವೇಷ ಮಾಡುವವನು ಯಾರಿಂದ ಹುಟ್ಟಿದ? ನೀವ್ ಹೇಳ್ರಿ ಉತ್ತರ ನೋಡೋಣ. ವಿರುದ್ಧಾರ್ಥಕ ಪದ ಸೈತಾನನಿಂದ ಹುಟ್ಟಿದ. ಸೈತಾನ ಯಾರು? ಅವನೊಬ್ಬ ದ್ವೇಷ ಮಾಡುವವನು, ವಿರೋಧ ಮಾಡುವವನು. ಯೋಬು ಮನೆ ಸುತ್ತಲೂ ದೇವ್ರ ಬೇಲಿ ಹಾಕಿದ್ರೆ ಸೈತಾನನಿಗೆ ಯಾರ ಮೇಲೆ ಕಣ್ಬಿತ್ತು? ಯೋಬನ ಮೇಲೆ ಕಣ್ಬಿತ್ತು. ಹೆಂಗೋ ತಿರುಗಿ ದೇವ್ರ ಹತ್ರ ಹೋಗಿ ಕೇಳ್ತಾನೆ, ನನಗೆ ಅವನ ಮನೆ ಮೇಲೆ ಪರ್ಮಿಷನ್ ಕೊಡು, ನಾನು ಅವನ ಸ್ವಲ್ಪ ಹಿಂಸೆ ಮಾಡ್ಬೇಕು ಅಂತ ಹೇಳಿ ಪರ್ಮಿಷನ್ ತಗೊಂಡ್ಬರ್ತೀನಿ. ನಾಳೆ ಅರ್ಥ ಆಗುತ್ತ ನಿಮಗೆ? ಅಂದ್ರೆ ದೇವ್ರು ನಿನ್ನನ್ನ ಸುರಕ್ಷಿತವಾಗಿರ್ಬೇಕು ಅನ್ನೋದೇ ಇಷ್ಟ. ದೇವರು ನಿನ್ನನ್ನ ಒಳ್ಳೆ ಮಗನಾಗಿ ಒಳ್ಳೆ ಮಗಳಾಗಿ ಕಾಪಾಡಬೇಕು ಅನ್ನೋದೇ ಇಷ್ಟ. ನಿನ್ನ ತರಿದ್ದ ಸುಖಕ್ಕೋಸ್ಕರ ಅಥವಾ ತರಿದ್ದ ಆಸೆಗೋಸ್ಕರ, ದುಡ್ಡಿಗೋಸ್ಕರ ಕೆಲಸಕ್ಕೆ ಹೋಗ್ತೀಯಲ್ಲ ದೇವರನ್ನ ಬಿಟ್ಟು, ಅದು ನಿನಗೆ ಶಾಪನ ತಂದ್ಕೊಡ್ತದೆ. ಅದು ನಿನ್ನನ್ನ ಕೆಡಿಸ್ತದೆ. ಸೈತಾನನು ನಯವಾಗಿ ಯಾವ ಉಪಾಯದಿಂದ ನಿನ್ನನ್ನ ಸಭೆ ಬಿಡಿಸ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾರೆ ಸೈತಾನ. ನಿನ್ನನ್ನ ಸಭೆಯಿಂದ ಹೆಂಗೆ ಅಡ್ಡದಾರಿ ಇಡಿಸ್ಬೇಕನ್ನೋ ಆಲೋಚನೆ ಮಾಡ್ತಾರೆ ಸೈತಾನ. ದೇವ್ರೇನ್ ಮಾಡ್ತಾರೆ ಗೊತ್ತಾ? ದೇವರಿಂದ ಹುಟ್ಟಿದವನಾದ್ರೆ ದೇವರ ಬಳಿಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಒಂದ್ಸಾರಿ ಅಪೊಸ್ತಲನಾಗಿರ್ತಕ್ಕಂತ ಶಿಷ್ಯರನ್ನ ಸ್ವಾಮಿ ಕೇಳ್ತಾನೆ, ಏನಂತ? ನೀವು ನನ್ನನ್ನ ಏನ್ ಅನ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ನೀವ್ ನನ್ನನ್ನ ಏನ್ ಅನ್ಕೊಂಡಿದ್ದೀರಾ? ಬಹಳ ಜನ ಹೇಳ್ತಾರೆ, ನೀನ್ ಪ್ರವಾದಿ, ನೀನ್ ಯೆಶಾಯ, ನೀನ್ ಯೆರೆಮೀಯ, ನೀನ್ ಎಲಿಯ, ನೀನ್ ಅಲ್ಲಿದ್ದ ಬಂದಿ ಇಲ್ಲಿದ್ದ ಬಂದಿ ಅಂತ ಹೇಳ್ತಾರೆ. ಇನ್ ಕೆಲವರು ಬೇಜಾಪುರ ದೆವ್ವ ಅಂತ ಕೂಡ ಕರೀತಾರೆ ಸ್ವಾಮಿ ಅಂತ ಹೇಳ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಒಂದ್ ಮಾತಾಡ್ದೆ, ಏನ್ ಗೊತ್ತಾ? ನೀನು ಬರಬೇಕಾಗಿರುವ ಜೀವ ಸ್ವರೂಪನಾದ ಕ್ರಿಸ್ತನು ಅಥವಾ ಮೆಸ್ಸಿಯನು ದೇವರು ಅಂತ ಆ ಮಾತು ಎಲ್ಲಿದ್ದ ಬಂತಂತ ಹೇಳಿದ್ರೆ ಒಳಗಿದ್ದ ಬಂತು. ದೇವ್ರು ಹೇಳ್ತೀನಿ ಅದನ್ನ ನಿನ್ನೊಳಗೆ ಬೆತ್ರ. ಈ ಮಾತನ್ನ ನೀನ್ ಹೇಳ್ದಲ್ಲ, ಇದು ನೀನಾಗಿ ನೀನ್ ಹೇಳಿಲ್ಲ, ದೇವ್ರ ನಿನ್ನೊಳಗೆ ಪರಿಶುದ್ಧಾತ್ಮನು ಮಾತಾಡಿಸಿದ್ದಾನೆ. ದೇವರಿಂದ ಹುಟ್ಟಿದವರು ಕ್ಷಮಿಸುವಂತ ಸ್ವಭಾವ ಉಳ್ಳವರಾಗಿರ್ತಾರೆ. ನೆಲದ ಅರ್ಥ ಆಗ್ತದಪ್ಪ ನಿಮಗೆಲ್ಲ? ನೀನ್ ಕ್ಷಮಿಸುವಂತ ಋಣದಲ್ಲಿ ನೀನಿದೆಯಾ? ಮುಂದಿನ ವಚನಗಳಲ್ಲಿ ನಾವು ಧ್ಯಾನ ಮಾಡಕ್ ಹೋಗೋಣ. ಹಲ್ಲೆಲೂಯಾ. ಈಗ ವಚನ ಓದು, 8ನೇ ವಚನ. ದೇವರನ್ನು ಬಲ್ಲವನು ಆಗಿದ್ದಾನೆ, ಆಮೆನ್. ಪ್ರೀತಿ ಇಲ್ಲದವನು. ನೋಡ್ರಿ, ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು. ದೇವರಿಂದ ಹುಟ್ಟಿದವನು, ಅಂಡರ್ಲೈನ್ ಮಾಡ್ಕೊಂತೀರ, ದೇವರಿಂದ ಹುಟ್ಟಿದವನು, ದೇವರನ್ನ ಬಲ್ಲವನು. ಅಂದ್ರೆ ದೇವರನ್ನ ಬಲ್ಲವನು ದೇವರನ್ನ ತಿಳ್ಕೊಳ್ತಾನೆ. ಈಗ ಒಂದು ವಿಷಯ ನಾನು ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಂಡ್ರಿ. ಯೋಸೇಫ ಎಷ್ಟು ಜನ ಗೊತ್ತು? ಅಣ್ಣಂದ್ರು 10 ಜನ ಅಣ್ಣಂದ್ರು ಅವನಿಗೆ. ಒಬ್ಬನ್ ಬೆನ್ಯಾಮಿನ್ ತಮ್ಮ. 10 ಜನ ಬೆನ್ಯಾಮಿನನ್ನ ಗುಂಡಿ ಒಳಗೆ, ಯೋಸೇಫ್ನನ್ನ ಗುಂಡಿ ಒಳಗೆ 20 ರೂಪಾಯಿಗೆ ಮಾರಿದ್ರು. ಅವ್ರೋಗಿ ಇನ್ನೊಬ್ರಿಗೆ ಮಾರಿದ್ರು, ಅವ್ರೋಗಿ ಇನ್ನೊಬ್ರಿಗೆ ಮಾರಿದ್ರು. ಕೊನೆಗೆ ಒಂದ್ಸಲ ಜೈಲಿಗೆ ಬಿದ್ದ. ಅದೆಲ್ಲ ಆದ್ಮೇಲೆ ರಾಜ ಅಧಿಕಾರಿ ಆದ ಯಾರು? ಯೋಸೇಫ್. ಆದ್ರೆ ಅಣ್ಣಂದ್ರು ಬಂದು ಯೋಸೇಫ್ನ ಕಾಲಿಗೆ ಬಿದ್ರು. ಯೋಸೇಫ್ನ ಅಧೀನದಲ್ಲಿದ್ರು ಯಾರು? 10 ಜನ ಅಣ್ಣಂದ್ರು ಕೂಡ. ಕೊನೆಗೆ ಬೆನ್ಯಾಮಿನ್ ಕೂಡ ಅವರ ಅಧೀನದಲ್ಲಿದ್ದ. ಕೊನೆಗೆ ಯೋಸೇಫ್ನ ತಂದೆ ತಾಯಿ ಕೂಡ ಅವ್ರು ಬಂಧು ಬಳಗ ಮೊಮ್ಮಕ್ಕಳು, ಅಣ್ಣ ತಮ್ಮಂದ್ರ ಮಕ್ಕಳು ಎಲ್ಲರೂ ಕೂಡ ಆತನ ಕೈಯಲ್ಲಿದ್ರು. ಆದ್ರೆ ಯೋಸೇಫ್ ನನಗೆ ಇವ್ರು ಕೇಡು ಮಾಡಿದ್ದಾರೆ ಅಂತೇಳಿ ಒಂದು ದಿನ ಕೂಡ ತನ್ನ ಜೀವನದಲ್ಲಿ ಅವ್ರಿಗೆ ಕೇಳು ಬಯಸ್ತಿಲ್ಲ. ಅವನನ್ನ ಬೆತ್ತಲೆ ಮಾಡಿ, ಅರ್ಥ ಮಾಡ್ಕೊಂಡ್ರಲ್ಲ, ಕೇಳಿಸ್ಕೋಬೇಕು. ಆ ಯೋಸೇಫ್ನ ಒಬ್ಬ ದೇವ್ರ ಮನುಷ್ಯನನ್ನ ಬೆತ್ತಲೆ ಮಾಡಿ ಗುಂಡಿ ಒಳಗಡೆ ಹಾಕಿದ್ರೆ ಅವ್ರಿಗೆ ನಿಲುವಂಗಿಗಳನ್ನ ಹಾಕ್ಸಿದ ಯೋಸೇಫ್. ಅವನು ಊಟ ತಂದು ಊಟವನ್ನ ಇವ್ರು ಕಸ್ಕೊಂಡು ಅವನನ್ನು ಉಪವಾಸವಾಗಿ ಇಸ್ಮಾಯಿಲ್ರಿಗೆ ಮಾರಿದ್ರೆ, ಈ ಅಣ್ಣ ತಮ್ಮಂದ್ರೆ ಯೋಸೇಫನ ಹತ್ರ ಹೋದಂತ ಸಂದರ್ಭದಲ್ಲಿ ಡೈನಿಂಗ್ ಹಾಲ್ ಹಾಕಿ ಮಾಂಸದ ಭೋಜನವನ್ನ ಮಾಡಿಸಿದ ಯೋಸೇಫ್.
ಯಾಕೆ ಅಂತ ಹೇಳಿದ್ರೆ ಅವನಿಗೆ ದೇವರ ಪ್ರೀತಿ ಅವನೊಳಗಿತ್ತು. ದೈವಜನರು, ದೇವರ ಮಕ್ಕಳು ಈ ಕೆಲಸ ಮಾಡ್ಬೇಕಾದ್ರೆ ಅದು ನಾಟ್ ಈಸಿ, ಅದು ಈಸಿ ಅಲ್ಲ. ದೈವಿಕವಾದ ಶಕ್ತಿ, ದೈವತ್ವದಿಂದ ತುಂಬಿದ್ರೆ ಮಾತ್ರ ನಾ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಸ್ವಾಮಿ ಹೇಳ್ತಾನೆ ಒಬ್ಬ ಸಾವಕನಿಗೆ ಒಂದು ತಂಬಿಗೆ ನೀರು ಕೊಟ್ಟರು ಕೂಡ ಆಶೀರ್ವಾದ. ದೇವ್ರ ಮಕ್ಕಳು ಅನ್ಯನ್ಯವಾಗಿದ್ದು ಮುಂದಿನ ವಚನಗಳಲ್ಲಿ ನೋಡ್ತೇವೆ, ಅತಿಥಿ ಸತ್ಕಾರ ಕೂಡ ನಾವು ಮಾಡೋರಾಗಿರ್ಬೇಕಂತ. ಈ ವಚನವನ್ನ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಅಂದ್ರೆ ದೇವರನ್ನ ಬಲ್ಲವನಲ್ಲ ಅಂತ ಹೇಳಿದ್ರೆ ಅವನಿಗೆ ದೇವ್ರ ಗೊತ್ತಿಲ್ಲ. ನಿತ್ಯ ಹೊಡಿಬೇಡ, ಓಯ್ ಹೊಡೆ ಹೊರಗರ. ಮುಂದೆ ವಚನ ಓದ್ತೀರಾ? ಯಾಕೆಂದರೆ ಅಲ್ಲ, ಇನ್ನೊಂದ್ಸರಿ ಓದ್ತೀಯಪ್ಪ. ಪ್ರೀತಿ ಇಲ್ಲದವನು, ಅಮ್ಮ ಕೇಳಿಸ್ಕೊತಿದ್ದೀರಾ ತಾಯಂದ್ರ? ಹೇಳ್ರಿ ಒಂದ್ಸರಿ ಗಟ್ಟಿಯಾಗಲಿಲ್ಲ. ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಕಣ್ಣಿಲ್ದವನು ಹೆಂಗಿರ್ತಾನೆ ನೋಡ್ತಾನ? ಇಲ್ಲ. ಹಂಗೆ ದೇವರನ್ನು ಕೂಡ ಬಲ್ಲ. ಎಷ್ಟು ಜನ ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ಏನಾಗಿದೆ ದೇವರು? ಪ್ರೀತಿ ಸ್ವರೂಪಿಯು. ಎಲ್ರು ಮಾತಾಡ್ತೀರಾ? ದೇವ್ರು ಏನಾಗಿದ್ದಾರೆ? ಎಲ್ರು ಮಾತಾಡೋದು. ದೇವರು ಒಂದ್ ವೇಳೆ ನಮ್ಮಲ್ಲಿ ದೇವ್ರ ಮಕ್ಕಳ ಮೇಲೆ ನಮಗೆ ಪ್ರೀತಿ ಇರ್ಬೇಕಾ ಇರಬಾರ್ದ? ಒಂದ್ ವೇಳೆ ಇಲ್ಲ ಅಂದ್ರೆ ಇರ್ಬೇಕು ಅಲ್ಲ. ಇದು ಇಲ್ಲ ಅಂದ್ರೆ ಏನಾಗತ್ತೆ? ಅಷ್ಟೇ, ಒಂದೇ ವಚನದಲ್ಲಿ ಏನು ವ್ಯತ್ಯಾಸನ ಇಲ್ಲ ಅಲ್ಲಿ. ಮತ್ತು ಪ್ರೀತಿ ಕ್ರಿಸ್ತನು ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನಾಗಿದ್ದಾನೆ. ಆ ಕೆಳಗಿನ ವಚನ ಹೇಳ್ತದೆ, ಪ್ರೀತಿ ಇಲ್ಲದವನು ದೇವರಿಂದ ಹುಟ್ಟಿದವನಲ್ಲ, ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪಿ. ದೇವರು ಪ್ರೀತಿ ಸ್ವರೂಪಿ. ಮುಂದಾವದಿನ ದೇವರು ತನ್ನ ಒಬ್ಬನೇ ಮಗನನ್ನು ಮಾಡ್ಕೊಂಡ್ರಿ, ತನ್ನ ಒಬ್ಬನೇ ಮಗನನ್ನು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿ ಕೊಟ್ಟಿರುವುದರಲ್ಲಿಯೇ ದೇವರ ಪ್ರೀತಿ ಪ್ರತ್ಯಕ್ಷವಾಗಿದೆ. ಈ ವಚನಕ್ಕೆ ಅದಕ್ಕೆ ಎರಡು ಕಲೆ. ಹೌದಲ್ಲ? ಈ ಬೋರ್ಡಲ್ಲಿರೋ ವಚನ ಅದು ಎರಡು ಒಂದ. ದೇವರು ಪ್ರೀತಿ ಸ್ವರೂಪಿ. ಆತನ ಪ್ರೀತಿ ನಮ್ಮಲ್ಲಿ ಇರ್ಬೇಕು, ನಾವು ಆತನಲ್ಲಿ ಒಂದಾಗಬೇಕು, ಆತನಲ್ಲಿ ಐಕ್ಯವಾಗ್ಬೇಕು ಅಂತ ಹೇಳಿ ಈ ಲೋಕಕ್ಕೆ ಕಳಿಸ್ಕೊಡ್ಬೋದು. ಹೌದಪ್ಪ? ಇನ್ನೊಂದ್ಸರಿ ಎರಡರಲ್ಲಿ ದೇವರ ಪ್ರೀತಿಯು ಲೋಕಕ್ಕೆ ಅಲ್ಲಿದವುದು ಲೋಕಕ್ಕೆ ಕಳಿಸಿಕೊಟ್ಟವುದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ದೇವರ ಅಂದ್ರೆ ಪ್ರತ್ಯಕ್ಷವಾಗಿದೆ ಅಂತ ಹೇಳಿದ್ರೆ ದೇವರು ನಮ್ಮನ್ನ ಪ್ರೀತಿ ಮಾಡಿದ ಅನ್ನೋದಕ್ಕೆ ರುಸು, ಅದು ಪ್ರತ್ಯಕ್ಷತೆ. ಹಲ್ಲೆಲೂಯಾ. ಊಹೆ ಅಲ್ಲ, ಅರ್ಥ ಆಗ್ತದ? ಊಹೆ ಅಲ್ಲ, ಅದು ಕಳ್ಸಿಕೊಟ್ಟನೇನೋ ಅಥವಾ ಕಳ್ಸಿಕೊಟ್ಟಿದ್ದಂತೆ ಅಲ್ಲ, ಅದಕ್ಕೆ ರುಸು. ಕಳಿಸಿಕೊಟ್ಟಿದ್ದಾನೆ. ಏನ್ ಮಾಡಿದ್ದಾನಂತೆ? ಕಳಿಸಿಕೊಟ್ಟಿದ್ದಾನೆ ಅಂತ ಮಾತಿದು. ಕಳಿಸಿಕೊಟ್ಟಿದ್ದಾನೆ, ಅದಕ್ಕೆ ನಾವು ನಂಬಿದೀವಿ, ಅದಕ್ಕೆ ನಾವು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಿವಿ. ಅದಕ್ಕೆ ನಾನೊಂದು ಮಾತಾಡ್ತೀನಿ, ಅನ್ಯರಂತೆ ಬದುಕಬಾರದು. ಹಲ್ಲೆಲೂಯಾ. ಸರಿಪಡಿಸ್ಕೊಂಡು ಏನೇ ಇದ್ರು, ಏನೇ ತಪ್ಪು ಒಪ್ಪುಗಳಿದ್ರು ಬದಲಾಗಿ ದೇವರ ಮುಂದೆ ತಿದ್ದಿಕೊಂಡು ಸರಿಪಡಿಸ್ಕೊಂಡು. ಹೌದಾ? ಹಠ, ದ್ವೇಷ, ಜಗಳ, ವೈಮನುಷ್ಯ, ಇವೆಲ್ಲವುಗಳಿಂದ ಏನ್ ಮಾಡಬಹುದು ನಾವು? ಏನ್ ಸಾಧಿಸಬಹುದು? ನಿನ್ಗೆ ವಿಷಯ ಅನ್ನೋದು ಏನ್ ಅದ್ರಲ್ಲಿ? ಅದರಿಂದ ಏನ್ ಜಾಸ್ತಿ ಆಗುತ್ತೆ? ಮತ್ತಷ್ಟು ಎಲ್ಲ ಕೂಡ ಬೇಡವಾಗಿರೋದೇ ಜಾಸ್ತಿ ಆಗುತ್ತೆ. ಮುಂದೆ ವಚನ ಒಂದು ಕೊಟ್ಟರೆ ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿ ಕೊಟ್ಟಿದ್ದರಲ್ಲಿಗೆ ಪ್ರೀತಿಯ ನಿಜ ಗುಣ. ನೋಡಿ, ಪ್ರೀತಿಯ ನಿಜ ಗುಣವು ತೋರಿಬಂತು. ಹಲ್ಲೆಲೂಯಾ. ಬೇಗ ಆನಂದನ ವಚನ ತಗೋಣ, ಬೇಗ ಟೈಮ್ ಇಲ್ಲ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ಆನಂದನ ವಚನ
ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಾಗೆನಲ್ಲಿ ಇದ್ದೇವೆ. ಯಾವ ಹಂಗಿನಲ್ಲಿ ಇದೀವಿ ಹೇಳಿ? ನಾನು ಬಹಳ ಸರಿ ಹೇಳ್ತಿದ್ದೀವಿ ಮಾತು ಅವಾಗ ನಾವು ಪ್ರೀತಿಸುವ ಋಣದಲ್ಲಿದ್ದೀವಿ ಅಂತ ಹೇಳ್ತಿದ್ದೆ. ಅಂದ್ರೆ ಹಂಗಿನಲ್ಲಿದ್ದೀವಿ, ತಾವು ಇನ್ನೊಬ್ಬರನ್ನ ಪ್ರೀತಿಸುವಂತ ಹಂಗಿನಲ್ಲಿದ್ದೀವಿ. ಅರ್ಥ ಆಗ್ತದ? ಹಲೋ, ಪ್ರೀತಿಸ್ಬೇಕು ನಾವು. ಅಯ್ಯೋ ಅನ್ಬೇಕು ನಾವು. ಅಯ್ಯೋ ಎಂಬ ಕಷ್ಟನ ನಾವು ಪ್ರಾರ್ಥನೆ ಮಾಡ್ತೀವಮ್ಮ. ಅಮ್ಮ ನಿಮ್ಗೆ ಸಮಸ್ಯೆನಾ? ಕುಟುಂಬ ಸಮಸ್ಯೆನಾ? ನಾವು ಪ್ರಾರ್ಥನೆ ಮಾಡ್ತೀವಿ. ಪಾಶ ನಿಮಗ್ ಸಮಸ್ಯೆನಾ? ನಾವು ಸಭೆಯಾಗಿ ಪ್ರಾರ್ಥನೆ ಮಾಡ್ತೀವಿ. ನಮಗೂ ಕೂಡ ವಿಶ್ವಾಸ ದೇವ್ರ ನೀವು ಹೇಳಿ ನಮಗೆ, ನಾವು ನಿಮ್ಗೋಸ್ಕರ ಪ್ರಾರ್ಥಿಸ್ತೀವಿ. ಏನ್ ಮಾಡ್ತದೆ? ಇರ್ಲಿ ಬಿಡೋದು, ಪ್ರೀತಿ ಆ ಕೆಲಸಗಳನ್ನು ಮಾಡ್ತದೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಪ್ರೀತಿಯ ನಿಜ ಗುಣ ಸ್ವರೂಪ ಬಂದಿದೆ ಅಂತದೆ. ಅಲ್ಲಿ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಅಷ್ಟು ಪ್ರೀತಿ ಮಾಡಿದ್ದಾರೆ, ಎಷ್ಟು ಪ್ರೀತಿ ಮಾಡಿದ್ದಾರೆ, ಅಷ್ಟಿಷ್ಟ ಅಲ್ಲ, ತುಂಬಾ ಪ್ರೀತಿ. ಒಂದ್ ವೇಳೆ ಇವತ್ತು ದೇವ್ರ ಮಾತು ನಿಮಗೆ ಅರ್ಥ ಆಗ್ತಿದ್ರೆ ಒಂದ್ಸರಿ ಕೈಗಳಿಗೆ ಸ್ತೋತ್ರ ಮಾಡ್ತಿದ್ರೆ. ಒಂದ್ ವೇಳೆ ಇವತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಕಹಿ ಗುಣನ, ಕೆಟ್ಟ ಗುಣನ, ಒಂದ್ ವೇಳೆ ಇದು ಬೇಡದಿರೋ ವಿಷಯನ, ಒಬ್ಬರ ಬಗ್ಗೆ ಕೆಟ್ಟ ಮಾತಾಡೋದನ್ನ, ಮತ್ತೊಂದನ್ನ ಇವತ್ತು ಬಿಟ್ಟು ಪ್ರಭು ಪ್ರೀತಿಯನ್ನ ನಿನ್ನಲ್ಲಿ ಇರಿಸ್ಕೊಳ್ಳೋಕ್ ನೀನು ಇಷ್ಟಪಡೋದಾದ್ರೆ ಪ್ರಭು ನಿನ್ನನ್ನ ಅಧಿಕವಾಗಿ ಮೇಲುತ್ತಾನೆ. ಈ ಪ್ರಪಂಚ ಮಾಡಿದ ರೀತಿಯಲ್ಲಿ ನೀನ್ ಮಾಡಿದ್ರೆ ಪ್ರಪಂಚಕ್ಕೂ ನಿನಗೆ ಏನು ವ್ಯತ್ಯಾಸ ಏನಿಲ್ಲ. ಅಲ್ಲೆಲ್ಲೂಯ್ಯ. ಪ್ರಪಂಚ ಒಂದು ಕೆಟ್ಟದಾದಂತ ಆಲೋಚನೆಯಲ್ಲಿ ಹೊರಟೋಗಿದೆ. ಸ್ವಾರ್ಥವಾಗಿ ನಿಂತ್ಕೊಳ್ಳೋದು ಇವತ್ತಿನ ಪ್ರಪಂಚ. ಒಬ್ಬ ಮನುಷ್ಯನಿಗೆ ದುಡ್ಡಿಗೆ ಬೆಲೆನೇ ಇಲ್ಲ. ಈ ಮನೆ ಇದೆಯಲ್ಲ, ಈ ಹಾಲು ಹೆಂಗಿದೆ, ಇದು ತುಂಬಾ ದುಡ್ಡುಗಳನ್ನ ಒಟ್ಟಿದ್ದಾರೆ ಇವತ್ತು ಕೆಲವು ಕಡೆಗಳಲ್ಲಿ. ರಾಜಕಾರಣಿಗಳ, ವ್ಯಕ್ತಿಗಳ ಮನೆಗಳಿವೆ, ಪೊಲೀಸ್ ಅಧಿಕಾರಿಗಳು, IAS IPS ಗಳ ಮನೆಗಳಲ್ಲಿ ದುಡ್ಡಿದಾವೆ, ಬಂಗಾರಗಳಿವೆ, ಗೋಲ್ಡ್ ಬಿಸ್ಕೆಟ್ಸ್ ಇದಾವೆ. ಸಂಚ್ಕೊಂಡು ತಗೊಂಡು ಸಂತೋಷ ಏನ್ ಮಾಡ್ತಾರೆ? ಎಲ್ಲವನ್ನು ಬಿಟ್ಕೊಂಡು ಹೋಗ್ಬೇಕು, ಎಲ್ಲವನ್ನು ಬಿಟ್ಕೊಟ್ಟು ಹೋಗ್ಬೇಕು. ಆದ್ರೆ ಒಂದು ವಿಷಯ ಗೊತ್ತಾ? ಆದ್ರೆ ದೇವರ ಮಕ್ಕಳಿಗೆ ಒಂದು ವಿಶ್ವಾಸ ಇದೆ, ನಾವು ಎಲ್ಲವನ್ನ ತೆಗೆದುಕೊಂಡು ಹೋಗ್ತೇವೆ. ನಾವೆಲ್ಲ ತೆಗೆದುಕೊಂಡು ಹೋಗ್ತಿದ್ದೇವೆ. ಅಂದ್ರೆ ಗಂಟೆ ಮುಟ್ಟೆ ಕೊಟ್ಕೊಂಡು ನಮಗೆ ಗೊತ್ಕೊಂಬರ್ತಾರ ಅಲ್ಲ. ಪ್ರಕಟಣಾ ಪುಸ್ತಕ ಮಾತಾಡುತ್ತೆ, ನಾನು ಅವನವನ ನಡತೆಯ ಪ್ರಕಾರ. ಪ್ರಕಟಣಾ ಪುಸ್ತಕ 22ನೇ ಅಧ್ಯಾಯ 12ನೇ ವಚನ ಅನ್ಸುತ್ತೆ. ಎಕ್ಸಾಕ್ಟ್. ನಾನು ಪ್ರತಿಯೊಬ್ಬನಿಗೆ ಅವನ ನಡತೆಯ ಪ್ರಕಾರ. 315 ಪೇಜ್ನವರು. ನಾನು ಅವನ ನಡತೆ, ಹೊಸ ಒಡಂಬಡಿಕೆ 345. ನಾನು ಪ್ರತಿಯೊಬ್ಬನಿಗೆ ಅಲೋ ಇಲ್ಲಿ ದೇವರು ಯಾರ ಹೆಸರು ಹೇಳ್ತಿಲ್ಲ, ಅಥವಾ ಕೋಟ್ರಾಶಿಗೋ, ಅವಿನಾಶ್ಗೋ, ರಾಮಜ್ಜಿಗೋ, ಇನ್ನೊಬ್ಬರಿಗೆ ಹೆಸರು ಹೇಳ್ತಿಲ್ಲ. ನಾನು ಅವನವನ ಪ್ರತಿಯೊಬ್ಬನಿಗೆ, ಎಲ್ಲರಿಗೂ, ಈ ಪ್ರಪಂಚದಲ್ಲಿ ನರಮನುಷ್ಯನಾಗಿ ಹುಟ್ಟಿರುವ ಪ್ರತಿಯೊಬ್ಬನಿಗೂ ಕೂಡ ಅವನ ಹೆಸರು ಕ್ರಿಸ್ತನನ್ನ ನಂಬಿದವನಾಗಿರ್ಲಿ, ನಂಬಿದವನಾಗಿಲ್ಲ, ಅವನ ಸೇವಕ ಆಗಿರ್ಲಿ, ಅವನ ಅನ್ನಿನಾಗಿ ಅವನೇ ಆಯ್ತು ಪರವಾಗಿಲ್ಲ. ನಾನು ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ದೇವರ ಹಸ್ತದಲ್ಲಿದೆ. ದೇವರ ಹಸ್ತದಲ್ಲಿ ಇರೋದನ್ನ ನೀನೇನ್ ಮಾಡೋದು? ಬದನೆಕಾಯಿ ಅಷ್ಟೇ ನೀನು. ಆದ್ರೆ ದೇವರು ಹೇಳ್ತಾನೆ, ನಾನು ಅವನ ಕ್ರಿಯೆಗಳಿಗೆ ಕೊಡುವಂತ ಪ್ರತಿಫಲ ನನ್ನ ಹತ್ರ ಇದೆ. ದೇವರು ಮಾತು ಎಷ್ಟು ಒಳ್ಳೆ ಮಾತು. ಅದ್ರ ಕೈಯಲ್ಲಿದೆ, ನಮಗೆಲ್ಲವನ್ನ ಕೊಡುವಂತ. ಆದ್ರೆ ಕೆಟ್ಟದನ್ನ ಮಾಡೋ ಅಧಿಕಾರನ ಬಿಟ್ಟುಬಿಡೋದು. ಕೆಟ್ಟದ್ ಮಾಡುವಂತ ಬಾಲಿಸತ್ವದಿಂದ ಇವತ್ತು ಹೊರಗೆ ಬರೋಣ, ಪರಿಶುದ್ಧಾತ್ಮನುಗುಣವಾಗಿ ಜೀವನ ಮಾಡಿ. ಅದನ್ನ ದೇವ್ರ ಇಷ್ಟ ಮಾಡಿ. ಅದಕ್ಕೆ ದೇವರು ನಮ್ಮನ್ನು ನಿಲ್ಲಿಸಿದ ಕರ್ತನಾಮ ಸ್ತೋತ್ರ. ಮುಂದೆ ವಚನ ಒಂದು ಪ್ರಕಾಶ ಇಲ್ಲಲ್ಲ, ಮುಂದೆ ಆ ಕಡೆ ಅಲ್ಲಲ್ಲಪ್ಪ, ಈ ಕಡೆ ಒಂದು ನಿಯಮ ಪತ್ರಿಕೆ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ. ನೋಡ್ರಿ ಪ್ರಿಯರೇ, ದೇವರು ನಮ್ಮನ್ನು ಈ ರೀತಿಯಾಗಿ ಪ್ರೀತಿ ಮಾಡಿದಾನಲ್ವಾ? ನಾವು ಒಬ್ಬರನ್ನ ಪ್ರೀತಿಸುವ. ಬೇಕಾದ್ರೆ ನೀವು ಬರ್ಕೊಂಡ್ಬಿಡ್ರಿ, ಇಲ್ಲ ಟಿಕ್ ಮಾಡ್ಕೊಳ್ರಿ, ಇಲ್ಲಿ ಏನಾರ ಮಾಡ್ಕೊಳ್ರಿ. ನಾವು ಹಂಗಿನಲ್ಲಿದ್ದೀವಿ, ಪ್ರೀತಿಸುವ ಹಂಗಿನಲ್ಲಿದ್ದೀವಿ, ಕ್ಷಮಿಸುವ ಹಂಗಿನಲ್ಲಿದ್ದೀವಿ, ತ್ಯಾಗ ತೋರಿಸುವ ಹಂಗ. ಯಾಕೆ? ಇವೆಲ್ಲವುಗಳಿಂದ ನಾವು ಪಡ್ಕೊಂಡಿದ್ದೀವಿ. ಇವೆಲ್ಲವುಗಳು ನಮಗೆ ಒಬ್ಬರಿಂದ ಸಿಕ್ಕಿದಾವೆ. ನಮಗೆ ಕ್ಷಮೆ ಯಾರಿಂದ ಸಿಕ್ಕಿದೆ? ನಾವೇ ಕ್ಷಮೆ ಪಡ್ಕೊಂಡಿದೀವ? ನಾವೇ ಕ್ಷಮೆ ಮಾತಾಡಿದ ಕಡೆ ನಾವೇ ಕ್ಷಮೆ ಪಡ್ಕೊಂಡಿದೀವಿ? ಇಲ್ಲ. ನಾವೇ ಕರ್ಣ ಪಡ್ಕೊಂಡಿದೀವಿ? ಇಲ್ಲ. ಊಟದಾಗಿದ್ದ ನಾವೇ ಕ್ಷಮಿಸುವಂತ ಅಧಿಕಾರನ ಅಥವಾ ಬಿಟ್ಕೊಡೋದು ಎರಡನ್ನು ಪಡ್ಕೊಂಡ್ ಬಂದಿದ್ದೀವ? ಇಲ್ಲ. ಯಾರ ಋಣದಲ್ಲಿದ್ದೀವಿ ಹೇಳ್ರಿ? ಕ್ಷಮಿಸುವಂತದ್ದು ಋಣದಲ್ಲಿದ್ದೀವಿ, ದಯ ತೋರಿಸುವಂತ ಋಣದಲ್ಲಿದ್ದೀವಿ, ಪ್ರೀತಿಸುವಂತ ಋಣದಲ್ಲಿದ್ದೀವಿ, ಅಯ್ಯೋ ಅನ್ನುವಂತ ಋಣದಲ್ಲಿ. ಈ ಸಂಬಂಧಿಲ್ಲ ನಾವು ನೋಡಿ, 5,000 ಜನರು ಬಟ್ಟೆ ಹಸ್ಕೊಂಡು ಹೋಗಿದ್ರೆ ಯೇಸಪ್ಪ ಅವ್ರನ್ನ ನೋಡಿ ಮಾತಾಡಿದ್ದಾರೆ. ಪಾಪ 3 ತಿಂಗಳಿಂದ ಇಲ್ಲೇ ಕೂತ್ಕೊಂಡಿದ್ದಾರೆ, ಅವ್ರು ಬಟ್ಟೆ ಹಸ್ಕೊಂಡಿದ್ದಾರೆ.
ಮನುಷ್ಯನ ಮೇಲೆ ನೋಡೋದಲ್ಲಿ ಪೇತ್ರ, ಯೋಹಾನ, ಯಾಕೋಬ ಸ್ವಾಮಿಯವರಿಗೆಲ್ಲ ರೊಟ್ಟಿ ಕೊಡ್ಸಕ್ಕಾಗಲ್ಲ, ಇವನ್ನೆಲ್ಲ ಮನೆ ಕಳ್ಸ್ಕೊಂಡ್ಬಿಟ್ರೆ ಅವ್ರ ಅಲ್ಲಿವರೆಗೂ ಹೋಗಕ್ಕಾಗಲ್ಲ. ಪೇತ್ರ, ಯೋಹಾನ, ಯಾಕೋಬ ಅವ್ರಿಗೆ ಇಲ್ಲೇ ರೊಟ್ಟಿ ಕೊಡಲ್ಲ. ಅಂದ್ರೆ ಅವರು ರೊಟ್ಟಿ ತೆಗೆದುಕೊಳಕ್ ಹೋಗೋವಷ್ಟು ಶಕ್ತಿ ಅವ್ರಿಗೆ ಐತಾ ಇಲ್ಲ ಅಂತ ದೇವ್ರು ತಿಳ್ಕೊಂಡಿಲ್ಲ, ಶಿಷ್ಯಂದ್ರೆ ತಿಳ್ಕೊಂಡಿಲ್ಲ. ಅರ್ಥ ಆಗ್ತದೆ ನನ್ನ ಮಾತು? ಅಂದ್ರೆ ಆ ಅಡವಿ ಪ್ರಾಂತನ ಹಿಡಿದು ಅಲ್ಲಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲೇ ಬಿದ್ದೋಗ್ತಾರೆ ಮಕ್ಕಳು. ಅಷ್ಟು 3 ದಿನಲಿದ್ದ ಇದಾರೆ ಇಲ್ಲಿ. ಅಲ್ಲಿ ನಾವ್ ಇಲ್ಲೇ ಊಟ ಮಾಡ. ಯಾಕೆ ಅದ್ಭುತ ಮಾಡಿದ್ರೆ ಅದಕ್ಕೆ 5 ರೊಟ್ಟಿ 2 ಮೀನ್ ತಂದು ದೇವ್ರ ಸ್ತೋತ್ರ ಮಾಡಿ ಅಲ್ಲಿ ಕುಂತಾರೆಲ್ಲ ಊಟ ಮಾಡಿ. ಇದು ದೇವ್ರ ಇಲ್ಲಿಂದ ನೀನ್ ಮನೆಗೆ ಹೋಗೋ ಶಕ್ತಿ ನಿನಗೆ ಇದಿಲ್ಲ ಅಂತ ದೇವ್ರಿಗೆ ಗೊತ್ತು. ನಿನ್ ಚಿಂತದ ಭಾರವನ್ನು ನೀನ್ ಬರ್ತೀಯವಲ್ಲ ಅಂತ ದೇವ್ರಿಗೆ ಗೊತ್ತು. ನಿನಗೆ ಗೊತ್ತಾ, ನೀನ್ ಸಹಿಸಬಲ್ಲೆ ಕಷ್ಟನ ಅನ್ನೋದ್ರಿಂದ ನಿನಗೆ ಕಷ್ಟ ದೇವ್ರು ಕೊಟ್ಟಿರ್ತಾನೆ. ನೀನ್ ಈ ಕಷ್ಟನ ಕ್ರಿಸ್ತನ್ಗೋಸ್ಕರ ಜಯಿಸ್ತೀಯ ಅನ್ನೋ ವಿಶ್ವಾಸದ ಮೇಲೆ ನಿನಗೆ ಆ ಕಷ್ಟವನ್ನ ದೇವ್ರು ಕೊಟ್ಟಿದ್ರು. ಯೋಗಿಗೆ ಶೋಧನೆ ಬಂತು. ದೇವ್ರು ಹೇಳ್ದ, ಸವಾಲು ಹೊಡೆದು ಸೈತಾನಿಗೆ ಹೇಳ್ತಾನೆ, ಯೋಗು ನಾನು ಕೊಡುವಂತ ನಿನಗೆ ಅಪ್ಪಣೆ ಕೊಟ್ಟಿದ್ದೀನಿ. ಯೋಗನ್ ಶರೀರದ ಮೇಲೆ ಮಾತ್ರ ನಿನಗೆ ಅಪ್ಪಣೆ ಇಲ್ಲ. ಅವ್ನ ಪ್ರಾಪರ್ಟಿ ಇಲ್ಲ ಹೋಯ್ತು, ಕುರಿ ಹೋಯ್ತು, ದನ ಹೋಯ್ತು, ಆಸ್ತಿ ಹೋಯ್ತು, ಕತ್ತೆ ಹೋಯ್ತು, ಮನೆ ಹೋಯ್ತು, ಮಕ್ಕಳು ಹೋದ್ರೆ ಎಲ್ಲ ಸತ್ಕೊಂಡ್ಬಿಟ್ರು. ಏನು ಉಳಿಲಿಲ್ಲ ಅವನಿಗೆ. ಅವಾಗೇನಂತ ಗೊತ್ತಾ, ಒಂದು ಬೂದಿಯಲ್ಲಿ ಕೂತ್ಕೊಂಡು ಒಂದು ಗೋಣಿ ತಟ್ಟನ ಮೇಲೆ ಹೊದ್ದುಕೊಂಡು ಬೂದಿಯನ್ನ ನೆತ್ತಿ ಮೇಲೆ ಹಾಕೊಂಡು ಒಂದು ಮಾತಾಡ್ತಾನೆ, ದೇವ್ರು ಕೊಟ್ಟ, ದೇವ್ರು ತಕೊಂಡ, ದೇವ್ರ ನಮಗ್ ಸ್ತೋತ್ರ ಅಂತ. ಅಂದ್ರೆ ಅದನ್ನ ಜೀವ ಉಳಿಸ್ಕೊಂಡು, ಜೀವ ಉಳಿದಿದೆ. ಆಮೇಲೆ ಕೂಡ ಶರೀರಕ್ಕೂ ಕೂಡ ಎಲುಬುಗಳು ಕಾಣ್ತಿದ್ವು ಅಂತ. ಹುಣ್ಣು ಬಗ್ಗೆ ತಾನು ಕೆರ್ಕೊಂಡು ಬಾಯ ಆ ಮೈಯೆಲ್ಲ ಬೈದಾಗ ಆಗ್ಲೂ ಕೂಡ ದೇವ್ರು ಹೇಳ್ತಾನೆ ಅಂತ, ದೇವಾ ನಿನ್ನ ಯಾಕೆ ದೇವ್ರು ನಿನ್ನ ಶೋಧಿಸ್ಬಾರ್ದು? ಕಳೆದ ವಾರದಲ್ಲಿ ಕಲಿತಿದ್ದೆ, ದೇವ್ರು ನಮ್ಮನ್ನ ಯಾಕೆ ಶೋಧಿಸ್ಬಾರ್ದು? ಏನೋ ಒಂದು ಉದ್ದೇಶ ಶೋಧಿಸ್ಲಿ ಬಿಡು. ಪ್ಲಾನ್ ಇದ್ರೆ ನಮ್ಮನ್ನ ದೇವ್ರು ಶೋಧಿಸ್ಲಿ ಬಿಡು. ಒಂದು ಪ್ಲಾನ್ ಇದ್ರೆ ದೇವ್ರು ನಮ್ಮನ್ನ ಶೋಧಿಸ್ಲಿ ಬಿಡು. ಹೌದಂತೀರಲ್ಲ? ಹಾಗಾಗಿ ದೇವ್ರ ಪ್ರೀತಿಯ ಮಾಡಿದೆ ಅಷ್ಟು ಮಾತಾಡ್ತಾನೆ. ನೀವು ಒಂದೊಂದ್ಸರಿ ಇವತ್ತು ಬಿಟ್ಟೆ ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೇವೆ. ಜ್ಞಾನೋಕ್ತಿ ಬರೆದ ಪುಸ್ತಕ 10ನೇ ಅಧ್ಯಾಯ 12ನೇ ವಚನ, ಪೇಜ್ ನಂಬರ್ 705. ಅದೇ ಜ್ಞಾನೋಕ್ತಿ ಬರೆದ ಪುಸ್ತಕ 7ನೇ ಅಧ್ಯಾಯ 9ನೇ ವಚನ, 712 ಪೇಜ್, 2 ವಚನಗಳನ್ನು ಓದೋಣ, ಮುಗಿಸ್ತೇನೆ. ಜ್ಞಾನೋಕ್ತಿ 10ನೇ ಅಧ್ಯಾಯ 12ನೇ ವಚನ. ಜ್ಞಾನೋಕ್ತಿ 10ನೇ ಅಧ್ಯಾಯ 12ನೇ ವಚನ, ಬೇಗ ಓದೋಣ. ದ್ವೇಷವು ಜಗಳವನ್ನು ಎಬ್ಬಿಸುತ್ತದೆ, ಹಲ್ಲೆಲೂಯಾ. ಪ್ರೀತಿಯು ಪಾಪಗಳನ್ನು ಮುಚ್ಚುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಯಾರೋ ಒಬ್ರು ಹಲ್ಲೆಲೂಯಾ. ದ್ವೇಷವು ಜಗಳವನ್ನು ಎಬ್ಬಿಸುತ್ತದೆ. ಇನ್ನೊಂದ್ಸರಿ ಹೇಳ್ತಪ್ಪ. ದ್ವೇಷವು ಜಗಳವನ್ನು ಎಬ್ಬಿಸುತ್ತದೆ. ಜೋರಾಗಿ ಹೇಳಪ್ಪ, ಕಿವಿಡ್ರು ಕೇಳಿಸದೇ ಇಲ್ಲ ಕಿವಿ. ದ್ವೇಷ ಜಗಳ ಎಬ್ಬಿಸುತ್ತದೆ, ಜಗಳ ಎಬ್ಬಿಸ್ತದಂತೆ ಪ್ರೀತಿ ಪಾಪಗಳನ್ನೆಲ್ಲ ಮುಚ್ಚುತ್ತದೆ. ಬೈ ಅದಕ್ಕೆ ದ್ವೇಷದ ಮುಂದೆ, ಸಿಟ್ಟಿನ ಮುಂದೆ, ಆವೇಶದ ಮುಂದೆ, ಎಲ್ಲದರ ಮುಂದೆ ವಿಜಯ ಸಾಧ್ಯ ಅಂದ್ರೆ ಪ್ರೀತಿ. ಆಮೇಲೆ ಎಲ್ಲದರ ಮೇಲೆ ಗೆಲ್ಲೋದು ಯಾವ್ದು ಗೊತ್ತಾ? ಪ್ರೀತಿ. ದ್ವೇಷ ಜಗಳ ಹಚ್ಚಿದ್ರೆ ಕಿಡಿ ಕೆಂಡ ಬೆಂಕಿನ ಹಚ್ಚಿದ್ರೆ ಪ್ರೀತಿ ಅದೆಲ್ಲವುಗಳನ್ನ ಆರಿಸಿದ ಶಕ್ತಿ ಪ್ರೀತಿಗೆ. ಜ್ಞಾನೋಕ್ತಿ 17ನೇ ಅಧ್ಯಾಯ 9ನೇ ವಚನ. ದೋಷವನ್ನು ಮುಚ್ಚಿರುವವನು ಪ್ರೇಮವನ್ನು ಸೆಳೆಯುವನು, ಎತ್ತಿ ಹಿಡಿಯುವವನು ಸ್ನೇಹವನ್ನು ಕಳೆದುಕೊಳ್ಳುವ. ಅರ್ಥ ಆಯ್ತಾ ನಿಮಗೆ? ಅದು ಅರ್ಥ ಆಗಿಲ್ಲಲ್ಲ? ದೋಷವನ್ನು ಮುಚ್ಚಿಡುವವನು, ದೋಷ ಅಂದ್ರೆ ಗೊತ್ತಲ್ಲಮ್ಮ, ಹಿಂಗೆ ಬೇಜಾರಾಗ. ದೋಷವನ್ನು ಮುಚ್ಚಿಡುವವನು, ದೋಷ ಅಂದ್ರೆ ಏನಂತ ಹೇಳ್ತೀನಿ. ದೋಷವನ್ನ ಮುಚ್ಚಿಡುವವನು ಪ್ರೇಮವನ್ನ ಸೆಳೆಯುವನು. ಅರ್ಥ ಆಯ್ತಾ ನಿಮ್ಗೆ? ಹೇಳ್ತೇನೆ ನಾನೇ ಅನ್ಕಪ್ಪ, ನನಗೆ ಹೋಲಿಕೆ ಮಾಡ್ಬೋದು. ಶೂಟು ಬೂಟು ಹಾಕೊಂಡು ಕ್ಲೀನಾಗಿ ಇನ್ಸೆಟ್ ಮಾಡ್ಕೊಂಡು ಫೋಟೋ ಹಾಕೊಂಡು ಬರ್ತೀನಿ. ಅಲ್ಲಿ ಬರುವಾಗ ಅಲ್ಲೇನೋ ಸಗಣಿ ತೊಳೆದು ಈಗ ಕೊಟ್ರೆ ಕಣ್ಣಾಗಿ ಕೊಡ್ತಾನೆ. ಅದೊಂದು ಸೂಕ್ಷ್ಮ ಅಷ್ಟೇ. ಅದು ಹಿಂಗೆ ಬಂದು ಹಾಕ್ಲಿ, ಅವನಿಗೆ ಗೋಡಕ್ ಹಾಕ್ಲಿ, ಬೇಸ್ ಆಗ್ಲಿ ಗೋಡ ಅಂತ ಹೇಳಿ ಇಲ್ಲೆಲ್ಲರ ಕಣ್ಣೆದ್ರಿಗೆ ನೋಡೋಣ ಸಗಣಿ ತೊಳೆದ. ಅರ್ಥ ಆಯ್ತಾ ನಿನ್ಗೆ ಹೇಳ್ತಿರೋದು? ವಿಷಯ ಒಬ್ಬ ವ್ಯಕ್ತಿಯನ್ನ ಒಂದ್ ವೇಳೆ ಕೆಟ್ಟದ್ದಾದ ನಾನು ಸಗಣಿ ತೊಳ್ತೀನಲ್ಲ, ಅದಕ್ಕೆ ಸ್ವಲ್ಪ ಸೂಕ್ಷ್ಮ ಭಾಷೆ ಕಾಲ್ ತೊಳ್ಕೊಂಡು ಆಗ್ಬಿಡ ಕ್ಲಿಯರ್.
ಅದನ್ನ ಕರ್ಕೊಂಡು ರಾಜಕಾರಣಿಗಳಿಗೆ ವಿಷಯ ಬೇಕಾಯ್ತಾನೆ. ದೇವ್ರ ಮಕ್ಕಳಿಗೆ ಬೇಕಾಯ್ತು, ದೇವ್ರ ಮಕ್ಕಳಿಗೆ ಬೇಕಾಯ್ತು. ಇದು ದೊಡ್ಡ ಕೆಟ್ಟ ಗುಣ ದೇವ್ರ ಮಕ್ಕಳಿಗೆ. ಈ ಪರಿಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು. ಬರಕ್ಕೆ ಇಷ್ಟ ಇಲ್ಲ ನಮ್ಮನೆ, ಬರಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಆ ಮಾತು ಹೇಳ್ತಾನೆ, ದೋಷ ಅಂದ್ರೆ ಅದೇ ಕೆಟ್ಟದ್ದನ್ನ, ದೋಷವನ್ನ ಮುಚ್ಚಿಡುವವನು ಪ್ರೇಮವನ್ನ. ಆಮೇನ್ ಆಮೇನ್ ಆಮೇನ್. ದೋಷವನ್ನ ಒಂದು ದೋಷವನ್ನ ಮುಚ್ಚಿಡುವವನು ಏನಂತ ಬೇಸರ, ಪ್ರೇಮವನ್ನು ಸಳೆಯುವನು. ಗೊತ್ತಾ, ಇಲ್ಲಿ ಎಂತ ಕೆಟ್ಟ ವಾಸನೆ ಬಂದ್ರು ತಪ್ಪಾಗಿ ತಿಳ್ಕೊಬಾರ್ದು. ಕೆಟ್ಟ ವಾಸನೆ ಬಂದ್ರು ಸೆಂಟ್ ಮಾಡ್ಲಿಕ್ಕೆ ಮಲ್ಲಿಗೆ ಅದು ಗಂಧದ್ದು ಈ ಸ್ಯಾಂಡಲ್ ನ ಹಿಂಗ ಸ್ವಲ್ಪ ಸ್ಪ್ರೈ ಮಾಡಿಬಿಟ್ರೆ ಆ ಎಲ್ಲಾ ಕಲ್ಮಶವನ್ನ ಅಡಗಿಸ್ಬಿಡ್ತದೆ. ಆ ಗುಣ ಯಾತಕ್ಕೆ ಐತಂದ್ರೆ ಪರ್ಫ್ಯೂಮ್ ಇದೆ, ಆ ಮಲ್ಲಿಗೆಗೆ ಆ ಸ್ಯಾಂಡಲ್ಗೆ ಐತೆ. ಹಂಗೆ ಪ್ರೀತಿ ಎನ್ನುವಂಥದ್ದು ಒಂದು ಪರಿಮಳ. ಎಂತ ಕಲ್ಮಶವಾದ, ಎಂತ ಕೆಟ್ಟ ಅಸಹ್ಯವಾದಂತ ನೀನು ಮುಸ್ರಾಡದೆ ಇರುವಂತ ಕೆಟ್ಟ ವಾಸನೆಯನ್ನು ಕೂಡ ಅಡಗಿಸುವ ಶಕ್ತಿ ಆ ಸ್ಯಾಂಡಲ್ಗಿದೆ, ಆ ಪ್ರೇಮಕ್ಕೆ. ಅದನ್ನೇ ಆತನ ಮುಕ್ತಿ ತೋರಿಸ್ತಾನೆ, ಅದನ್ನೇ ಆತನಲ್ಲಿ ಹೇಳ್ತಾನೆ. ಅಲ್ಲೆಲ್ಲೂಯ್ಯ ಅಲ್ಲೆಲ್ಲೂಯ್ಯ. ಎಲ್ಲರೂ ಗಲೀಜ್ ಮಾಡಾರಾದ್ರೆ ಅಂತಕ್ಕಂಥಲ್ಲ, ಎಲ್ಲರೂ ವಾಸನೆ ಮೂಗ್ ಮುಚ್ಕೊಳ್ಳೋದಾದ್ರೆ ಅದನ್ನ ಹೋಗ್ಲಾಡ್ಸೋದು ಯಾರು? ನಮ್ಮ ಶರೀರವನ್ನು ನಾವು ತೊಳ್ಕೊಳ್ತೇವೆ, ಬಟ್ಟೆಗಳನ್ನ ತೊಳ್ಕೊಳ್ತೇವೆ, ಮನಸ್ಸನ್ನ ತೊಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಎಷ್ಟೋ ಜನಕ್ಕೆ ಮನಸ್ಸು ಕಲ್ಮಶ ಇದೆ, ಮನಸ್ಸು ಕಲ್ಮಶ ಇದೆ, ಅವರೇ ಹೋಗ್ತಾರೆ ಈ ಪ್ರಪಂಚ. ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯೇಸು ಸ್ವಾಮಿ ಪ್ರೀತಿಯಲ್ಲಿ ಸ್ವಾರ್ಥ ಇಲ್ಲ. ಅದನ್ನ ಎಡಕೈ ಚಾಚ್ ಕರೀತೀನಿ, ಬಾ ಮಗನೇ ಬಾ ಮಗನೇ. ಯಾರು ಬರ್ತಾರೆ ಗೊತ್ತಾ? ಯಾರು ಬರಲ್ಲ, ಯಾರು ಬರಲ್ಲ. ಅದೇ ಮುಂದಿಟ್ಟ ಬಿಟ್ಕೊಂಡು ಒಂದ್ ಗಡ್ಡ ಬಿಟ್ಕೊಂಡು ಒಂದ್ ರುಮಾಲ್ ಗಟ್ಟಿಕೊಂಡು ವಂಶ ಅಂತ ಅಂದ್ಬಿಟ್ಟಾಗಲ್ಲ. ನಾನು ಯಾರನ್ನ ಅವಮಾನ ಮಾಡ್ತಿಲ್ಲ, ಅಥವಾ ನಾಳೆ ಅನ್ಕೋ ನಾಳೆ ನಾನು ಇಲ್ಲೇ ಏನೋ ಒಂದು ತಪ್ಪು ಸುಮ್ಮನೆ ಏನೋ ಒಂದು ಮಾಡಿ ಉದಯ ಮಾಡಿ ಬಂದ್ಬಿಡ್ತಾರೆ, ಎಲ್ಲ ಕಣಿಗೆ ಕೊಟ್ಬಿಡ್ತಾರೆ ಎಲ್ಲ. ಸತ್ಯನ ಇದು ನಡೀತದ ವ್ಯತ್ಯಾಸ. ದಯವಿಟ್ಟು ಹೇಳ್ತೀನಿ, ಕಲ್ಮಶವನ್ನ ತೆಗೆದಾಕುವಂತ ಗುಣ ನಮಗೆ. ಕೆಟ್ಟದ್ದನ್ನ ತಿರಸ್ಕರಿಸ್ಬೇಕು ನಾವು, ಆದ್ರೆ ಕೆಟ್ಟದ್ದನ್ನ ಹೆಂಗೆ ತಿರಸ್ಕರಿಸೋದಕ್ಕೆ ಸೂಕ್ಷ್ಮ. ನೀನ್ ಸ್ಯಾಂಡಲ್ ಯಾಕಾಗಬಾರದು? ಯಾಕಾಗಬಾರ್ದು? ಆಗ್ತೀಯ? ಅದಕ್ಕೆ ದೇವರು ಒಟ್ಟಿಗೆ ಮಾತಾಡ್ತಾ ಇದ್ದಾರೆ. ಮುಂದಿನ ವಚನ ಮೊದಲನೇ ಪೇತ್ರನವರು ಬರೆದ ಪತ್ರಿಕೆ ಎತ್ತಿ ಆಡುತ್ತಿರುವವನು ಸ್ನೇಹವನ್ನು ಕಾಯ್ದುಕೊಳ್ಳುವನು. ಅವನೇನ ಕೊಟ್ರೇಷನ್ ನಾನು ಹಿಂಗ್ ಮಾಡಿದ್ರೆ ಇನ್ನೊಂದ್ಸರಿ ಕೊಟ್ರೇಷನ್ ಮಾತಾಡಿಸ್ಲ ಏನದು ಟೀಚು ಕರ್ತಿಲ್ಲ. ಸ್ವಲ್ಪ ಸಗಣಿ ತಿಳಿದ್ರಿಂದ ಎಲ್ಲ ಚರ್ಚೆಲ್ಲ ಜನರಿಗೆ ಹೇಳೋದು. ಮನಸ್ಸಲ್ಲಿ ಏನ್ ಬರ್ತದೆ? ಕೊಟ್ರೇಷನ್ ಅಸಹ್ಯ ಬಂದ್ಬಿಡ್ಬೇಕು. ಅಲ್ಲೆಲ್ಲೂಯ್ಯ. ಮೊದಲನೇ ಪೇತ್ರದವರಿಗೆ ಬರೆದ ಪತ್ರಿಕೆ 4:8 ವಚನ. ಇದು ವಚನ ಮುಗಿಸ್ತೀನಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1 ಪೇತ್ರ 4:8. ಮೊಟ್ಟ ಮೊದಲು ನಿಮ್ಮೊಳಗೆ ಮೊಟ್ಟ ಮೊದಲು ಫಸ್ಟ್ ಗೆ ಮೊಟ್ಟ ಮೊದಲು ನಮ್ಮೊಳಗೆ ಹೇಳ್ರಿ, ನಮ್ಮೊಳಗೆ ಅಂತ ಹೇಳ್ರಿ. ಸೇವಕರು, ವಿಶ್ವಾಸಿಗಳು, ಕೂತ್ಕೊಂಡಿರೋರು ನಾವೆಲ್ಲರೂ ನಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಕಲ್ಮಶವಾದ ಪ್ರೀತಿ ಅಲ್ಲ, ಯಥಾರ್ಥವಾದ ಪ್ರೀತಿ. ಅದಲ್ಲ ಯಾವಾಗ್ಲೂ ಒಂದೇ ತರ, ಇವಾಗ್ಲೂ ಇಲ್ದಿರುವಾಗ್ಲು. ಒಂದ್ ವೇಳೆ ನಮ್ಮಲ್ಲಿ ಒಂದು 10 ಜನಕ್ಕೆ ಆಗೋವಷ್ಟು ಊಟ ಇದೆ, ನಾವೇನ್ ಮಾಡ್ಬೋದು? ಒಬ್ಬ ತ್ಯಾಗ ಮಾಡ್ಬೋದು, ಹೊಟ್ಟೆ ಹಸು ತಡ್ಕೊಂಡು ತ್ಯಾಗ ಮಾಡ್ಬೋದು. ಇಲ್ಲ ಹಂಗಾಗಲ್ಲ ಸ್ವಲ್ಪ ಹಂಚ್ಕೊಂತೀನಿ. ಅರ್ಥ ಆಗ್ತದಲ್ಲ? ಹಂಗೆ ಪ್ರೀತಿ ಯಥಾರ್ಥವಾಗಿ ನಮ್ಮಲ್ಲಿ ಇರಬೇಕು. ಮುಂದಿನ ವಚನ ಪ್ರೀತಿಯು ಪಾಪಗಳನ್ನು ಕೊರಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿದ್ರೆ ನಾವು ಪ್ರೀತಿಯು ಬಹಳ ಪಾಪಗಳನ್ನ ಮುಚ್ಚುತ್ತದೆ.
ಗುಣಗುಟ್ಟದೆ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ಆಗ್ಲೇ ನಾನು ಹೇಳ್ತಿದ್ನಲ್ಲ, ಮುಂದೆ ಬರ್ತದಂತ ಗುಣಗುಟ್ಟಬಾರದು. ಅತಿಥಿ ಸತ್ಕಾರವನ್ನ ಮಾಡುವವರಾಗಬೇಕು. ಮಾಡ್ರಿ, ಮುಗಿಸ್ತೀನಿ, ಆಯ್ತು. ಅಲ್ಲೇಲೂಯ. ಎಷ್ಟು ಜನ ಅತಿಥಿ ಸತ್ಕಾರ ನಿಂತಿನ ಧರಿಸ್ಕೊ. ಅದಕ್ಕೆ ಸ್ವಾಮಿ ಇಷ್ಟೆಲ್ಲ ಮಾತಾಡ್ತಾರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:22. ಆದರೆ ಉಂಟಾಗುವ ನೋಡಿ, ಹಲೋ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಪ್ರೀತಿ, ಸಂತೋಷ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ. ಎಷ್ಟರು ಎಣಿಸ್ರಿ, ನಾನು ಹೇಳ್ತಿದ್ದ ನೆನೆಸ್ತೀರಾ? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸದುತ್ವ, ಕ್ಷಮೆದಮೆ. ಹೆಸರು ಇವು ಗಲಾತ್ಯದವರು ಬರೆದ ಪತ್ರಿಕೆಯಲ್ಲಿ 5:22 ವಚನದಲ್ಲಿರ್ತಕ್ಕಂಥ 9 ವಿಷಯಗಳು. ಮೊಟ್ಟಮೊದಲಾಗಿ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದ್ರೆ ಫಸ್ಟ್ ಒಂದು ಮಾತಾಡಿ, ಏನಂತೆ? ಪ್ರೀತಿ. ಎಲ್ಲ ನಾನು ಹೇಳ್ದಂಗೆ ಹೇಳ್ತೀರಾ? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸದುತ್ವ, ಕ್ಷಮೆದಮೆ. ಹೇಳ್ತಾವುಗಡೆ ಕೊರತೆಗೆ ಬರೆದ ಪತ್ರಿಕೆ 10:1 ವಚನ ಹೇಳ್ತದೆ, ಪ್ರೀತಿಯನ್ನ ಧರಿಸಿಕೊಳ್ಳ್ರಿ ಅಂತ. ಮುಗಿಸ್ತೀವಿ. ಪ್ರೀತಿಯನ್ನು ಏನ್ ಮಾಡ್ಬೇಕಂತೆ? ಧರಿಸ್ಕೊಳ್ಳೋದಂದ್ರೆ ನಾವ್ ಹೆಂಗ್ ಬಟ್ಟ ಕಳ್ತೀವಿ ಹಂಗೆ ಪ್ರೀತಿನೂ ಕೂಡ ನಾವು ಧರಿಸ್ಕೋಬೇಕಂತ. ಅಲ್ಲೇಲೂಯ. ಚೆನ್ನಾಗಿ ನಾವು ಕಾಣೋ ಪ್ರಕಾರ ಪ್ರೀತಿ ಕೂಡ ನಮ್ಮಲ್ಲಿ ಕಾಣಬೇಕು. ಅಲ್ಲೇಲೂಯ. ನಮ್ ಹೇರ್ ಸ್ಟೈಲ್ ಕಾಣೋ ಪ್ರಕಾರ ನಮ್ ಪ್ರೀತಿ ಕಾಣ, ನಮ್ ಬಟ್ಟೆ ಕಾಣೋ ಪ್ರಕಾರ ನಮ್ ಪ್ರೀತಿ ಕಾಣ. ಅಲ್ಲೇಲೂಯ. ನಾವ್ ಎಷ್ಟು ಚೆನ್ನಾಗಿರ್ಬೇಕಂತ ಬಯಸ್ತೀವಲ್ಲ, ಎಷ್ಟು ಚೆನ್ನಾಗಿ ನಾವು ಪ್ರೀತಿ ಒಳಗಡೆ. ಕೊನೆಯ ಒಂದು ವಚನ ಮುಗಿಸ್ಬಿಡ್ತೀನಿ. 1 ಕೊರಿಂಥಿ 16:4-14 ವಚನ. 16:14 ವಚನ. 16:14 ವಚನ. 216. ಫಿಲಿಪ್ಪಿ 2:2. ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. 1 ಕೊರಿಂಥಿ 14 ಹೇಳಿದಂತೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ನೀವ್ ಹೆಂಗ್ ಧರಿಸ್ಕೊಂತೀವಿ ನಿನಗೆ ಬಿಟ್ಟದ್ದು ಟೈಮ್ ಇಲ್ಲ ಹೇಳಕ್ಕೆ. 16:14 ವಚನ ಹೇಳಿದಂತೆ ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ನೀವೇನೇ ಮಾಡು, ಸಭೆಯಲ್ಲಿ ಒಂದ್ ಕಸ ಹೊಡಿತೀಯಾ? ಪ್ರೀತಿಯಿಂದ. ಒಂದ್ ಸೇವೆಗೋಸ್ಕರ ಒಂದ್ ಕಾಣಿಕೆ ಕೊಡ್ತೀಯಾ? ಪ್ರೀತಿಯಿಂದ. ಈ ಸೀಟ್ ಹಾಕ್ಲಿಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕಂತ ಆಯ್ತಾ? ಯಥಾರ್ಥ ಪ್ರೀತಿಯಿಂದ ಮಾಡು. ಮನಸ್ಸಿನಲ್ಲಿ ಏನೇನೋ ಇಟ್ಕೊಂಡು ಮಾಡಬೇಡ. ಪ್ರೀತಿ ನೀನೇನೇ ಮಾಡು ಪ್ರೀತಿಯಿಂದ. ದೇವರಿಗೋಸ್ಕರ ಸುವಾರ್ತೆನ ಪ್ರೀತಿಯಿಂದ ಸಭೆಗೆ ಬಾ, ಪ್ರೀತಿಯಿಂದ ದೇವರನ್ನ ಆರಾಧನೆ ಮಾಡು, ಪ್ರೀತಿಯಿಂದ ವಾಕ್ಯ ಓದು, ಪ್ರೀತಿಯಿಂದ ವಾಕ್ಯ ಕೇಳು, ಪ್ರೀತಿಯಿಂದ ಮಾತಾಡು. ಯಾವಾಗಲೂ ಸಿಟ್ಟಾಗಿ ಮಾತಾಡೋದ್ರಿಂದ ಏನು ಲಾಭ? ಹಲ್ಲೆಲೂಯಾ. ಫಿಲಿಪ್ಪಿ 2:2 ವಚನ. 248 ಪೇಜ್ ನಂಬರ್. ಬೇಗ ಅದೊಂದು ವಚನ ಮುಗಿಸ್ಬಿಡ್ತೇನೆ ನಾನು. ಐಕ್ಯ ಮತ್ತೆ ಉಳ್ಳವರಾಗಿದ್ದು ಕೊನೆಯ ಸಲ ಒಂದು ಮಾತು ಹೇಳ್ತಾರೆ, ಐಕ್ಯ ಮತ್ಯ. ಅಂದ್ರೆ ಮತ ಒಂದೇ, ನಾವೆಲ್ಲರೂ ಐಕ್ಯವಾಗಿರ್ಬೇಕು. ಅದೇ ಐಕ್ಯಮತ್ಯವಾಗಿ ಉಳ್ಳವರಾಗಿ ನನ್ನ ಸಂತೋಷವನ್ನ ಪರಿಪೂರ್ಣ ಮಾಡಿರಿ. ಅಷ್ಟೇ ಅಲ್ಲ, ಪರಿಪೂರ್ಣ ಅಂದ್ರೆ ದೇವರ ಸಂತೋಷವನ್ನ ಈ ಪ್ರಪಂಚದಲ್ಲಿ ಸುಗಂಧ ವಾಸನೆಯಾಗಿ ಬೀರುವವರಾಗಿ ಪರಿಪೂರ್ಣವನ್ನಾಗಿ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದು ಪ್ರೀತಿ ಇರಬೇಕು. ಒಂದು ಪ್ರೀತಿ ಅಂದ್ರೆ ಅರ್ಥ ಆಗತ್ತಲ್ಲ, ತಾರತಮ್ಯ ಪ್ರೀತಿ. ನಿಮ್ ಪ್ರೀತಿ ಬೇರೆ, ನನ್ ಪ್ರೀತಿ ಬೇರೆ, ಆ ಪ್ರೀತಿ ಬೇರೆ, ಈ ಪ್ರೀತಿ ಬೇರೆ ಆಗ್ಬಾರ್ದು. ನಾವೆಲ್ಲರೂ ಈ ಲೋಕಕ್ಕೆ ಯೇಸು ಕ್ರಿಸ್ತನೆಂಬ ಶಿಲುಬೆ ಮೇಲೆ ತೋರಿಸಿರುವಂತ ಆ ಪ್ರೀತಿಗೆ ದಾಸರು. ಆಮೇಲೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ತೋರಿಸಿರುವ ಪ್ರೀತಿಗೆ ನಾವು ದಾಸರು. ಆ ಪ್ರೀತಿಯನ್ನ ನಾವು ಧರಿಸಿಕೊಳ್ಳಬೇಕು. ಆ ಪ್ರೀತಿಯಿಂದ ನಾವು ಸರ್ವಿಸ್ ಮಾಡಬೇಕು. ಆ ಪ್ರೀತಿಯನ್ನ ಮೆಚ್ಚಿ ಆ ಪ್ರೀತಿಯ ಆಧಾರದ ಮೇಲೆ ಪ್ರಪಂಚಕ್ಕೆ ನಾವು ಪ್ರೀತಿಯನ್ನ ತೋರಿಸ್ಬೇಕು. ಮುಂದಿನ ವರ್ಷ ಭಾವ ಉಳ್ಳವರಾಗಿ, ಎಂತ ಭಾವ ಉಳ್ಳವರಾಗಿ, ಯಾವಾಗ ಒಂದ್ ಕಡೆಗೆ ಬಿಲಿವರ್ಸ್ ಒಂದ್ ಕಡೆಗೆ, ವಿಶ್ವಾಸಿಗಳು ಒಂದ್ ಕಡೆ, ಸೇವಕ ಒಂದ್ ಕಡೆಗೆ ಆಗಬಾರ್ದು. ಎಲ್ಲ ಐಕ್ಯಮತ್ಯಗಳವರಾಗಿರ್ಬೇಕು. ದೇವರ ಮಕ್ಕಳು ಸಭೆ ಸ್ಟ್ರಾಂಗ್ ಆಗಿ ದೇವರಿಗೋಸ್ಕರ. ಆಮೇಲೆ ದೇವರ ಅವಾಗ ನಿನಗೂ ನಿನಗೂ ಸೇವಕನಿಗೂ ದೇವರಿಗೂ 3 ತ್ರಿಕೋನದಲ್ಲಿ ದೇವರನ್ನ ಸಾಧ್ಯ.
ನಾವ್ ಯಾರು ಸಿಂಗಲ್ ಆಗಿ ಇರ್ಬೇಕನ್ನ ಆಲೋಚನೆ ಮಾಡಬಾರ್ದು. ನಾವ್ ಸಪರೇಟ್ ಆಗಿರ್ತೀನಿ ನಾನು ಆಲೋಚನೆ ಮಾಡಬಾರ್ದು. ಯಾಕೆ ಹೇಳ್ರಿ? ಕ್ರಿಸ್ತನ ಸಪರೇಟ್ ಆಗಿಲ್ಲ, ನಾವೆಲ್ಲ ಕ್ರಿಸ್ತನ ಅಂಗಕ್ಕೆ ಸಂಬಂಧಪಟ್ಟವ್ರೆ. ನನ್ನ ಮಾತು ಹೇಳ್ತೀನಿ, ನಿನಗಿರೋ ಶೋಧನೆ ಅಲ್ಪ, ನಿನಗೆ ಕಷ್ಟಗಳು ಇರ್ಬೋದು ಅನೇಕ, ನಿನಗೆ ಸಮಸ್ಯೆಗಳಿರೋದು ಅನೇಕ ಇರ್ಬೋದು, ನಿನ್ನ ಕುಟುಂಬದಲ್ಲಿ ಪ್ರತಿದಿನ ಸಮಸ್ಯೆಗಳು, ಜಗಳಗಳು, ಏನೇನೋ ಪ್ರಾಬ್ಲಮ್ಸ್ಗಳನ್ನ ನೀನು ಎದುರಿಸ್ತಿರ್ಬೋದು. ಆದ್ರೆ ಒಂದು ಮಾತು ಹೇಳ, ದೇವರ ಪ್ರೀತಿ ನಿನ್ನನ್ನು ಭದ್ರವಾಗಿ ಹಿಡ್ಕೊಂಡಿದೆ. ನೀನು ದೇವರನ್ನ ಹಿಡ್ಕೊ, ಮನುಷ್ಯರನ್ನು ಮಾಡಬೇಡ. ಅಲ್ಲೆಲ್ಲೂಯ್ಯ. ಈ ಪ್ರಪಂಚದಲ್ಲಿ ಯಾವ ಮನುಷ್ಯರು ಕೂಡ ಶಾಶ್ವತ ಅಲ್ಲ. ಎತ್ತ ತಾಯಿ ಸೇರಿಸ್ಕೊಂಡು ಹೇಳ್ತೀನಿ, ದೇವರ ಪ್ರೀತಿ ಶಾಶ್ವತ. ದೇವರ ಪ್ರೀತಿ ಶಾಶ್ವತ. ಕೊನೆಯ ವಚನ ನಾನು ಇನ್ನೊಂದ್ಸರಿ ಓದಿ ಮುಗಿಸುತ್ತೇನೆ. ಐಕ್ಯಮತ್ಯವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿಯಲ್ಲಿ ಅನ್ಯೋನ್ಯ ಭಾವವುಳ್ಳವರಾಗಿದ್ದು ಒಂದೇ ಗುರಿಯನ್ನು ಇಟ್ಟುಕೊಂಡವರು ಆಗಿರ್ರಿ. ಆ ಗುರಿ ಏನ್ ಗೊತ್ತಾ? ರಾಜ್ಯ. ಆ ಗುರಿ ಏನ್ ಗೊತ್ತಾ? ಯೇಸು. ನಾನು ಹಿಂಗಾನ ಮಾಡಿ ಒಂದ್ ಪ್ರಯಾಸ ಬಿಡೋಣ, ಯೇಸು ಸ್ವಾಮಿಗೋಸ್ಕರ ನೀವು ಬರ್ಬೇಕು. ಸಭೆಗೆ ಬರ್ತೀನಿ, ಎದಕ್ ಬರ್ತೀನಿ? ನಾನು ಯೇಸಪ್ಪನ ಮಗ, ನಾನು ಯೇಸು ಸ್ವಾಮಿಗೋಸ್ಕರ ಬದುಕ್ತೀನಿ. ನಾನ್ ಪ್ರಾರ್ಥನೆ ಮಾಡ್ಬೇಕು. ಏನಕ್ಕೆ ಪ್ರೇಯರ್ ಮಾಡ್ಬೇಕು? ಏನ್ ಪ್ರೇಯರ್ ಮಾಡ್ತೀವಿ? ಯೇಸಪ್ಪ ನನಗೋಸ್ಕರ ಶಿಲ್ವೆನಲ್ಲಿ ಪ್ರಾಣ ಕೊಟ್ಟು ರಕ್ತ ಸುರಿಸಿದ್ದೇನೆ, ಈ ಲೋಕವನ್ನ ಜಯಿಸ್ಲಿಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ಬೇಕು. ಅಲ್ಲೇಲೂಯ್ಯ.